ಕೆಲವರಿಗೆ ಮೆಮೊರಿ ಡಿಸ್ಟರ್ಬೆನ್ಸ್ ಇರ್ಬೋದು, ಕೆಲವರಿಗೆ ಇನ್ಆಕ್ಟಿವ್ನೆಸ್ ಇರ್ಬೋದು, ಸ್ಮಾಲ್ ಟಾಸ್ಕ್ ಮಾಡೋದಕ್ಕೂ ಸುಸ್ತಾಗೋದಿರ್ಬೋದು. ಈ ಥರ ಡಿಫ್ರೆಂಟ್ ಫಾರ್ಮ್ಸಲ್ಲಿ ಬರುತ್ತೆ. ಸೊ ಇದು ಒಂದು ಸಿಂಡ್ರೋಮ್ ಅಂತೀವಿ, ಅಂದರೆ ಎಲ್ಲ ಸಿಂಪ್ಟಮ್ಸ್ ಸೇರಿಸಿ ಇದಕ್ಕೆ ನಾವು ಬ್ರೈನ್ ಫಾಗ್ ಅಂತ ಕರಿತೀವಿ. 1 or 2 days ಇವತ್ತು ನಾವು ಟ್ರಾವೆಲ್ ಮಾಡಿ ಬಂದೆ, ತುಂಬ ದೂರ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಬಂದಿದ್ದೀನಿ, ಸುಸ್ತಾಯಿತು, ಸೊ ಐ ಡೋಂಟ್ ಫೀಲ್ ಲೈಕ್ ನಾರ್ಮಲ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಅನಿಸ್ತಿಲ್ಲ. ಸೊ ಅದಕ್ಕೆ ನಾವು ಬ್ರೈನ್ ಫಾಗ್ ಅಂತ ಹೇಳೋದಕ್ಕಾಗೋದಿಲ್ಲ. MRI ಸ್ಕ್ಯಾನ್ ಮಾಡಿದ್ರೆ ಅಥವಾ CT ಸ್ಕ್ಯಾನ್ ಮಾಡಿದ್ರೆ ಏನೂ ಕಂಡು ಬರೋದಿಲ್ಲ. ಹಿಸ್ಟ್ರಿ ಮತ್ತು ಎಕ್ಸಾಮಿನೇಷನಲ್ಲೇ ಕಂಡುಹಿಡಿಬೋದು. ಯೂಶ್ವಲಿ ದಪ್ಪ ಇರೋರು, ಒಬೀಸ್ ಇರೋರಿಗೆ ಈ ಗೊರಕೆ ಹೊಡಿತಾ ಇರ್ತಾರೆ ಜಾಸ್ತಿ. ಆಕ್ಸಿಜನ್ ಲೆವೆಲ್ ಡಿಪ್ ಆದಾಗ ಅವರು ಸಡನ್ನಾಗಿ ಅವೇಕ್ ಆಗ್ತಾರೆ, ಅವ್ರಿಗೆ ಎಚ್ಚರ ಆಗುತ್ತೆ, ಬಟ್ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಆ ಎಚ್ಚರ ಆಗೋದ್ರಿಂದ ಅವರಿಗೆ ಸ್ಲೀಪ್ ಕ್ವಾಲಿಟಿ ಪುವರ್ ಇರುತ್ತೆ. ಇಟ್ ಮೇ ಬಿ ಅ ಸಿಂಪ್ಟಮ್ ಆಫ್ ಅನ್ ಅದರ್ ಸೀರಿಯಸ್ ಡಿಸೀಸ್ ಲೈಕ್ ಅ ಸ್ಲೀಪ್ ಏಪ್ನಿಯಾ. ನನಗಿಂತ ಕೆಲಸ ಜಾಸ್ತಿ ಯಾರೂ ಮಾಡಲ್ಲ ಅಂತ ಸುಸ್ತಾಗ್ತಾರೆ. ಸೊ ಅದು ನ್ಯೂಟ್ರಿಷನಿಂದನೂ ನಮಗೆ ಬ್ರೈನ್ ಫಾಗ್ ಆಗ್ಬೋದು. ಬ್ರೈನ್ ಫಂಕ್ಷನಿಗೂ ವೈಟಮಿನ್ಸ್ ಬೇಕು. ಸೊ ಆ ಥರ ಕೆಲವೊಂದು ಮಿನರಲ್ಸ್ ಡೆಫಿಷಿಯನ್ಸಿಯಿಂದನೂ ಬ್ರೈನ್ ಫಾಗ್ ಆಗ್ಬೋದು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಬ್ರೈನ್ ಫಾಗ್ ಒಂದು ರೀತಿ ಮೆದುಳಿನ ಮಂಕು ಅಂತಾನೆ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಚ್ಚಾಗಿ ಜನರನ್ನು ಕಾಡ್ತಾ ಇರುವಂಥ ಒಂದು ಕಂಡೀಷನ್. ಹಾಗಿದ್ರೆ ಈ ಬ್ರೈನ್ ಫಾಗ್ ಅಂತ ಹೇಳಿದರೆ ಏನು, ಯಾವುದನ್ನು ನಾವು ಬ್ರೈನ್ ಫಾಗ್ ಅಂತ ಆ್ಯಕ್ಚುಲಿ ಕರಿಬೇಕಾಗುತ್ತೆ, ಇದರ ಸಿಂಪ್ಟಮ್ಸ್ ಏನು, ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಸೊ ನಾವು ಒಂದು ಕೆಲಸದಲ್ಲಿ ಫೋಕಸ್ ಮಾಡೋದಕ್ಕೆ ಆಗದೇ ಇರೋವಂಥದ್ದು, ಅಥವಾ ಒಂದು ಕಡೆ ನಾವು ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಆಗದೇ ಇರುವಂಥದ್ದು, ಇದೆಲ್ಲವೂ ಕೂಡ ಬ್ರೈನ್ ಫಾಗ್ ಆಗುತ್ತಾ? ಸೊ ನಮ್ಮ ಮೈಂಡ್ ಹಾಗೆಯೇ ಬಾಡಿಯಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ತಾರನಾಥ್, ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಇನ್ಫೆಕ್ಷಿಯಸ್ ಡಿಸೀಸ್ ಸ್ಪೆಷಲಿಸ್ಟ್, ಸ್ಪರ್ಶ್ ಹಾಸ್ಪಿಟಲ್, ಯಲಹಂಕ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಡಾಕ್ಟರ್. ಈಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇರುವಂಥ ಒಂದು, ಅಂದರೆ ಯಂಗ್ಸ್ಟರ್ಸಲ್ಲಿ ಕಂಡುಬರ್ತಾ ಇರುವಂಥ ಒಂದು ಕಂಡೀಷನ್ ಅಂತ ಹೇಳಿದ್ರೆ ಬ್ರೈನ್ ಫಾಗ್ ಅಂತ. ಸೊ ಈ ಬ್ರೈನ್ ಫಾಗ್ ಅಂತ ಹೇಳಿದ್ರೆ ಏನು, ಸಿಂಪಲ್ ಆಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ, ಸೊ ಇದೊಂದು ಗಂಭೀರವಾಗಿರುವಂಥ ಸಮಸ್ಯೆನ ಅಥವಾ ನಾರ್ಮಲ್ ಕಂಡೀಷನ್ ಅಂತ ಹೇಳೋಕ್ಕಾಗುತ್ತಾ ಅಂತ? ಗಂಭೀರವಾಗಿರುವಂಥದ್ದು ಏನಲ್ಲ, ಬಟ್ ಇದು ಒಂದು ಡಿಸೀಸ್ ಅಂತ ಅನ್ಕೋಬಾರ್ದು. ಸೊ ಇದು ಒಂದು ಸಿಂಪ್ಟಮ್ ಕೂಡ ಅಲ್ಲ. ನಾವೊಂದು ಯಾವುದೋ ಒಂದು ನೆಗಡಿ, ಕೆಮ್ಮು ಆ ಥರನೂ ಅಲ್ಲ. ಇಟ್ಸ್ ಅ ಸಿಂಡ್ರೋಮ್. ಅಂದರೆ ಇದರಲ್ಲೇ ಕೆಲವೊಂದು ಅಷ್ಟು ರೋಗ ಲಕ್ಷಣಗಳಿರುತ್ತೆ. ಕೆಲವರಿಗೆ ಮೆಮೊರಿ ಡಿಸ್ಟರ್ಬೆನ್ಸ್ ಇರ್ಬೋದು, ಕೆಲವರಿಗೆ ಇನ್ಆಕ್ಟಿವ್ನೆಸ್ ಇರ್ಬೋದು, ಸ್ಮಾಲ್ ಟಾಸ್ಕ್ ಮಾಡೋದಕ್ಕೂ ಸುಸ್ತಾಗೋದಿರ್ಬೋದು, ಕೆಲವರಿಗೆ ಅಷ್ಟು ಬೆಳಗ್ಗೆ ಎದ್ದಾಗ ಫ್ರೆಶ್ ಅನಿಸ್ದಲೇ ಇರ್ಬೋದು. ಸೊ ಸ್ಮಾಲ್ ರೆಗ್ಯುಲರ್ ಆಕ್ಟಿವಿಟೀಸ್ಗಿಂತ ಈಗ ಕಡಿಮೆ ಮಾಡ್ತಿರ್ಬೋದು. ಸೊ ಎಲ್ಲದೂ ಸೇರಿ ನಾವು ಬ್ರೈನ್ ಫಾಗ್, ಯೂಶಲಿ ಇದಕ್ಕೆ ನಾವು ಸಿಂಪಲ್ ಟರ್ಮ್ಸ್ ಹೇಳ್ಬೇಕಂದ್ರೆ ಕನ್ಫ್ಯೂಷನ್. ಅಂದರೆ ಅವ್ರಿಗೆ ನಾರ್ಮಲ್ ಆಗಿ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ, ಅದು ಸ್ವಲ್ಪ ಡೌನ್ ಆಗುತ್ತೆ, ಸ್ಲೋಯಿಂಗ್ ಅಥವಾ ಸ್ಲೋನೆಸ್ ಅಂತಾನೆ ಹೇಳ್ಬೋದು. ಸೊ ಇದು ಬೇರೆ ಬೇರೆ ಫಾರ್ಮಲ್ಲಿ, ಕೆಲವರಿಗೆ ಮೆಮೊರಿ ಡಿಸ್ಟರ್ಬೆನ್ಸ್ ಇರ್ಬೋದು, ಅಥವಾ ಕೆಲವರಿಗೆ ವೀಕ್ನೆಸ್ ಅಥವಾ ಸುಸ್ತಾಗೋದಿರ್ಬೋದು. ಸೊ ಈ ಥರ ಡಿಫ್ರೆಂಟ್ ಫಾರ್ಮ್ಸಲ್ಲಿ ಬರುತ್ತೆ. ಸೊ ಇದು ಒಂದು ಸಿಂಡ್ರೋಮ್ ಅಂತೀವಿ, ಅಂದರೆ ಎಲ್ಲ ಸಿಂಪ್ಟಮ್ಸ್ ಸೇರಿಸಿ ಇದಕ್ಕೆ ನಾವು ಬ್ರೈನ್ ಫಾಗ್ ಅಂತ ಕರಿತೀವಿ. ಓಕೆ. ಸೊ ಎಲ್ರಿಗೂ ಇದೇ ಥರ ಆಗಬೇಕು ಅಂತ ಇಲ್ಲ. ಈಗ ಬ್ರೈನ್ ಫಾಗ್ ಆಗ್ತಾ ಇದೆ ಅಂದಾಗ, ಈಗ ನನಗೆ ಕೆಲವೊಂದ್ಸತಿ ಮಾಮೂಲಿ ಕಂಡೀಷನಲ್ಲೂ ಕೂಡ ತುಂಬ ಸ್ಟ್ರೆಸ್ ಆಯಿತು, ಅಥವಾ ಏನು ಆ ದಿನಕ್ಕೆ ನನಗೆ ಫೋಕಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಸೊ ಬಾಕಿ ದಿನ ಇರೋ ಥರ ಅವತ್ತು ಇರಲ್ಲ ನಾನು. ಸೊ ಒಂದೇ ದಿನಕ್ಕೆ ನಾನು ಅದು ಹೇಳೋಕ್ಕಾಗತ್ತಾ ನನಗೆ ಬ್ರೈನ್ ಫಾಗ್ ಆಗಿದೆ ಅಂತ? ಸೊ ಮೇಜರ್ ಸಿಂಪ್ಟಮ್ಸ್ ಯಾವುದೆಲ್ಲ ಇರುತ್ತೆ, ಆ್ಯಂಡ್ ಎಷ್ಟು ದಿನ ಇದು ಕಂಟಿನ್ಯೂ ಆದಾಗ ನಾವು ಅದನ್ನು ಬ್ರೈನ್ ಫಾಗ್ ಅಂತ ಕನ್ಸಿಡರ್ ಮಾಡಬಹುದು ಅಂತ? ಎಕ್ಸಾಕ್ಟ್ಲಿ. ಸೊ ಒಳ್ಳೆ ಕ್ವೆಶನ್ ಅದು. ಈಗ ಬ್ರೈನ್ ಫಾಗ್ ಅನ್ನೋದು ಎಲ್ಲರಿಗೂ, ಈ ಸಿಂಪ್ಟಮ್ಸ್ ಹೇಳಿದಾಗ ಎಲ್ಲರಿಗೂ ಅವ್ರವ್ರಿಗೆ ನನಗೂ ಇದಿದೆಯಲ್ಲಪ್ಪ, ಸೊ ನನಗೂ ಬ್ರೈನ್ ಫಾಗ್ ಅಂತ ಅನಿಸುತ್ತೆ. ಬಟ್ ಏನಂದರೆ ಈ ಬ್ರೈನ್ ಫಾಗು ನಾವು ಯೂಶ್ವಲ್ ಏನು ನಾರ್ಮಲ್ ರೂಟೀನ್ ಇಟ್ಕೊಂಡು ಅದಾದಮೇಲೂ ಆಗ್ತಿದ್ರೆ ನಾವು ಅದಕ್ಕೆ ಬ್ರೈನ್ ಫಾಗ್ ಅಂತ ಕರಿತೀವಿ. 1 or 2 days ಇವತ್ತು ನಾವು ಟ್ರಾವೆಲ್ ಮಾಡಿ ಬಂದೆ, ತುಂಬ ದೂರ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಬಂದಿದ್ದೀನಿ, ಸುಸ್ತಾಯಿತು, ಸೊ ಐ ಡೋಂಟ್ ಫೀಲ್ ಲೈಕ್ ನಾರ್ಮಲ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಅನಿಸ್ತಿಲ್ಲ. ಸೊ ಅದಕ್ಕೆ ನಾವು ಬ್ರೈನ್ ಫಾಗ್ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಟ್ರಿಗರ್ಡ್ ಬೈ ಅ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ. ನಾನು ಒಂದು ಮಾಡಿದ್ದೀನಿ ಇವತ್ತು, ಅದರಿಂದ ಸುಸ್ತಾಗಿದೆ, ನಾನು ನೆಕ್ಸ್ಟ್ ಡೇ ಅದನ್ನು ಬ್ರೈನ್ ಫಾಗ್ ಅಂತ ಕರೆಯೋದಕ್ಕಾಗೋದಿಲ್ಲ. ಯಾರಿಗೆ ರೆಗ್ಯುಲರ್ ಆಗಿ ಈ ಥರ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ, ಇದಕ್ಕೆ ಅದರದೇ ಆದ ಕಾಸಸ್ ಇರುತ್ತೆ, ಅದನ್ನು ಮತ್ತೆ ಹೇಳ್ತೀನಿ. ಸೊ ಡಿಫ್ರೆಂಟ್ ಕಾಸಸ್ ಇರುತ್ತೆ. ನಾವು ರೆಗ್ಯುಲರ್ ಆಗಿ ಈ ಥರ ಆಗ್ತಾ ಇದೆ, ತುಂಬ ವೀಕ್ಸ್ಗಳಿಂದ ಅವ್ರಿಗೆ ಪದೇ ಪದೇ ಅನಿಸ್ತಾ ಇದೆ ಅನ್ನುವಾಗ ನಾವು ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಪೇಷಂಟ್ಗೆ ಹಿಸ್ಟ್ರಿ ತೊಗೊಳ್ಳೋದು, ಅವನಿಗೆ ಏನಾದರೂ ಯಾವ್ಯಾವ ಮೆಡಿಕೇಶನ್ಸ್ ತೊಗೊಳ್ತಾ ಇದ್ದಾನೆ, ಒಂದು ಡೀಟೇಲ್ ಹಿಸ್ಟ್ರಿ ಅದೆಲ್ಲ ತೊಗೊಂಡು ಅವಾಗ ನಾವು ಡಯಾಗ್ನೋಸ್ ಮಾಡ್ತೀವಿ ಈ ಬ್ರೈನ್ ಫಾಗ್ಗೆ ಏನಾದರೂ ಪರ್ಟಿಕ್ಯುಲರ್ ಡಿಸೀಸಿಂದ ಅವನಿಗೆ ಬ್ರೈನ್ ಫಾಗ್ ಆಗ್ತಾ ಇದೆಯಾ. ಸೊ ಮೇಜರ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗದೆ ಇರುವಂಥದ್ದು, ಸುಸ್ತಾಗೋದು ಅಷ್ಟೇನಾ? ಅದನ್ನ ಹೊರತಾಗಿ ಬೇರೆ ಏನೂ ಇಲ್ಲ? ಮೆಮರಿ ಡಿಸ್ಟರ್ಬೆನ್ಸ್ ಕೂಡ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಕೇಳಿದ್ರಿ, ನಾನು ನಾರ್ಮಲಿ ಮುಂಚೆ ಅದಕ್ಕೆ ಈಸಿಯಾಗಿ ಆನ್ಸರ್ ಹೇಳ್ಬೋದಾಗಿತ್ತು, ಬಟ್ ಈಗ ನಾನು ಪದಗಳು ಹುಡುಕ್ತಾ ಇದ್ದೀನಿ, ಅಥವಾ ನನಗೆ ಮೈ ರಿಯಾಕ್ಷನ್ ಟೈಮ್ ಇಸ್ ಲಾಂಗರ್.
ಸೊ ಅದನ್ನು ನಾವು ಬ್ರೈನ್ ಫಾಗ್ ಅಂತ ಕರಿಬೋದು. ಮೆಮರಿ ಡಿಸ್ಟರ್ಬೆನ್ಸಸ್ ಕೂಡ ಬ್ರೈನ್ ಫಾಗಲ್ಲಿ ಆಗುತ್ತೆ. ಸೊ ಕನ್ಫ್ಯೂಷನ್ ಅನ್ನೋದನ್ನು ಬ್ರೈನ್ ಫಾಗ್ ಸಿಂಡ್ರೋಮ್ ಕೆಳಗಡೆ ಬರುತ್ತೆ. ಸೊ ಡಿಫ್ರೆಂಟ್ ಫಾರ್ಮ್ಸಲ್ಲಿ ಬರ್ಬೋದು. ಸೊ ಡಿಫ್ರೆಂಟ್ ಫಾರ್ಮ್ಸಲ್ಲಿ ಬರೋ ಚಾನ್ಸಸ್ ಇರುತ್ತೆ ಅಂತ. ಸೊ ಈ ಟೈಮಲ್ಲಿ ಬ್ರೈನಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಹೇಗೆ ಅಂತ? ಹಾಗೇನಿಲ್ಲ. ಸೊ ಈಗ ನಾವೇನು ಅವ್ರಿಗೆ MRI ಸ್ಕ್ಯಾನ್ ಮಾಡಿದ್ರೆ ಅಥವಾ CT ಸ್ಕ್ಯಾನ್ ಮಾಡಿದ್ರೆ ಏನೂ ಕಂಡು ಬರೋದಿಲ್ಲ. ಸೊ ಇವರಿಗೆ ಡಯಾಗ್ನೋಸಿಸ್ಗೆ ಇಟ್ ವಿಲ್ ಬಿ ಮೋಸ್ಟ್ಲಿ ಕ್ಲಿನಿಕಲ್ ಹಿಸ್ಟ್ರಿ, ಅಂದರೆ ಡಾಕ್ಟರ್ನ ಭೇಟಿ ಮಾಡಬೇಕು, ಡಾಕ್ಟರ್ ಕೇಳೋ ಕ್ವೆಶನ್ಸ್ ಅದರಲ್ಲಿ ಅವ್ರು ಅದರಲ್ಲೇ ಹಿಸ್ಟ್ರಿ ಮತ್ತು ಎಕ್ಸಾಮಿನೇಷನಲ್ಲೇ ಕಂಡುಹಿಡಿಬೋದು. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ನಾವು ಬ್ರೈನ್ ಇಮೇಜಿಂಗ್ ಆಗಲಿ ಅಥವಾ ಬ್ರೈನ್ದು ಕೆಲವೊಂದು ಟೆಸ್ಟ್ ಮಾಡೋದ್ರಿಂದ ಆಗಲಿ ಬ್ರೈನ್ ಫಾಗ್ನ ಡಯಾಗ್ನೋಸಿಸ್ ಮಾಡೋದಿಲ್ಲ. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ಇನ್ಕ್ಲೂಡಿಂಗ್ ಡಯಾಬಿಟೀಸ್ ಇರ್ಬೋದು ಅಥವಾ ಬೇರೆ ಕೆಲವೊಂದು ಎಂಡೋಕ್ರೈನ್ ಕಂಡೀಷನ್ಸಲ್ಲಿ ಕೂಡ ಈ ಥರ ಸ್ಲೋಯಿಂಗು ಅಥವಾ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಬೇರೆ ಅಸೋಸಿಯೇಟೆಡ್ ಕಂಡೀಷನ್ಸ್ ಏನಾದ್ರು ಇದೆಯಾ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ಸ್ಲೀಪ್ ಎಪ್ನಿಯಾ ಅಂತ, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಎಲ್ಲರೂ ಕೇಳಿರ್ತೀವಿ. ಯೂಶಲಿ ದಪ್ಪ ಇರೋರು, ಒಬೀಸ್ ಇರೋರಿಗೆ ಈ ಗೊರಕೆ ಹೊಡಿತಾ ಇರ್ತಾರೆ ಜಾಸ್ತಿ. ಸೊ ಅಂಥವ್ರಿಗೆ ಏನಾಗುತ್ತೆ, ನೈಟಲ್ಲಿ ಅವರಿಗೆ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಡಿಪ್ ಆಗುತ್ತೆ, ಹೈಪಾಕ್ಸಿಯಾ ಅಂತ ಹೇಳ್ತೀವಿ. ಆಕ್ಸಿಜನ್ ಲೆವೆಲ್ ಡಿಪ್ ಆದಾಗ ಅವರು ಸಡನ್ನಾಗಿ ಅವೇಕ್ ಆಗ್ತಾರೆ, ಅವ್ರಿಗೆ ಎಚ್ಚರ ಆಗುತ್ತೆ, ಬಟ್ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಆ ಎಚ್ಚರ ಆಗೋದ್ರಿಂದ ಅವರಿಗೆ ಸ್ಲೀಪ್ ಕ್ವಾಲಿಟಿ ಪುವರ್ ಇರುತ್ತೆ. ಸೊ ಅವ್ರಿಗೆ ಯೂಶುವಲ್ 7 hours ಆಫ್ ಸ್ಲೀಪ್ ಏನು ಸಿಗಬೇಕು ಅದು ಸಿಗೋದಿಲ್ಲ ಅವ್ರಿಗೆ. ಆ ಥರ ಆಗೋದ್ರಿಂದ ಅವ್ರಿಗೆ ಮಾರ್ನಿಂಗ್ ಸ್ವಲ್ಪ ಡ್ರೌಸಿ ಇರ್ಬೋದು ಅಥವಾ ಇನ್ಆ್ಯಕ್ಟಿವ್ನೆಸ್ ಇರ್ಬೋದು. ಸೊ ದಟ್ ಈಸ್ ಅ ಬ್ರೈನ್ ಫಾಗ್. ಬಟ್ ಇಲ್ಲಿ ನಾವು ಯಾಕೆ ಈ ಥರ ಪೇಷಂಟಿಗೆ ಪದೇ ಪದೇ ಈ ಸಿಂಪ್ಟಮ್ ಬರ್ತಿದೆ ಅನ್ನುವಾಗ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಅವಾಗ ಅದು ಆ್ಯಕ್ಚುಲಿ ಇಟ್ ಮೇ ಬಿ ಅ ಸಿಂಪ್ಟಮ್ ಆಫ್ ಅನ್ ಅದರ್ ಸೀರಿಯಸ್ ಡಿಸೀಸ್ ಲೈಕ್ ಸ್ಲೀಪ್ ಎಪ್ನಿಯಾ ಬಂದು ಅವನು ಈ ಥರ ನಮಗೆ ಬ್ರೈನ್ ಫಾಗ್ ಆಗಿ ಪ್ರೆಸೆಂಟ್ ಮಾಡಿರ್ಬೋದು. ಸೊ ಬ್ರೈನ್ ಫಾಗ್ ಅಂತ ನಾವು ಸುಮ್ಮನೆ ಅದನ್ನು ತಳ್ಳೋಕೆ ಆಗೋದಿಲ್ಲ. ನಾವು ಪ್ರತಿಯೊಂದು ಪೇಷಂಟಲ್ಲೂ ಅವರದ್ದು ಪ್ರೊಫೈಲ್ ನೋಡಿಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ. ದಪ್ಪ ಇರೋನು ಬಂದ ಅವ್ನಿಗೆ ಗೊರಕೆ ಹೊಡಿತದೆ ಅಂದರೆ ಡೆಫಿನೆಟ್ಲಿ ನಾನು ಸ್ಲೀಪ್ ಎಪ್ನಿಯಾಗಿ ಇವ್ಯಾಲ್ಯೂಯೇಟ್ ಮಾಡ್ತೀನಿ. ಆ ಥರ ಜಸ್ಟ್ ಎಕ್ಸಾಂಪಲ್. ಓಕೆ. ಸೊ ಈ ಥರ ಸಿಂಪ್ಟಮ್ಸ್ಗಳೆಲ್ಲ ಇದೆ ಅಂತ ಸ್ವಲ್ಪ ಓಲ್ಡ್ ಏಜ್ ಆದವರು ನೋಡಿದಾಗ ಅನ್ನಿಸ್ಬೋದು ಅವರಿಗೆ, ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲಲ್ಲ, ಈ ಸಮಸ್ಯೆ ಎಲ್ಲ ಇರಲಿಲ್ಲ ಅಲ್ವಾ, ನಾರ್ಮಲ್ ಆಗಿದ್ವಿ, ಈಗ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ಸೊ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಂಗ್ಸ್ಟರ್ಸಲ್ಲಿ ಈ ಪ್ರಾಬ್ಲಮ್ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಹಾಗಿದ್ರೆ ಯಂಗ್ಸ್ಟರ್ಸಲ್ಲೇ ಈ ಸಮಸ್ಯೆ ಬರೋದಕ್ಕೆ ಕಾರಣಗಳು ಏನು ಅಂತ? ಯಂಗ್ಸ್ಟರ್ಸಲ್ಲಿ ಏನಾಗುತ್ತೆ, ಮೋಸ್ಟ್ಲಿ ಲೈಫ್ ಸ್ಟೈಲ್ ಡಿಪೆಂಡೆಂಟ್ ಆಗಿಬಿಡುತ್ತೆ. ಮೋರ್ ದೆನ್ ಸೆಕೆಂಡ್ರಿ ಟು ಅ ಡಿಸೀಸ್ ಅನ್ನೋದಕ್ಕಿಂತ ಅವ್ರ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರೂ ದೇ ಫೀಲ್ ದೇರ್ ಓವರ್ ವರ್ಕ್ಡ್, ಎಲ್ಲರೂ ಅವ್ರ ಕೆಲಸನೇ ಜಾಸ್ತಿ ಆಗಿದೆ, ನನಗಿಂತ ಕೆಲಸ ಜಾಸ್ತಿ ಯಾರೂ ಮಾಡಲ್ಲ ಅಂತ ಸುಸ್ತಾಗ್ತಾರೆ, ಮನೆ ಹೋಗ್ತಾರೆ. ಮೋಸ್ಟ್ ಆಫ್ ದ ಪೀಪಲ್ ಈಗ ಅವ್ರು ಒಬ್ಬರೊಬ್ಬರೇ ಇರ್ಬೋದು, ಅಡುಗೆನೂ ಮಾಡ್ಕೊಳ್ದೆ ಈಗ ಸ್ವಿಗ್ಗಿ, ಎಕ್ಸಾಂಪಲ್ ಯಾವುದೋ ಒಂದು ಫುಡ್ ಡೆಲಿವರಿ ಮಾಡಿಕೊಂಡು ಅಡುಗೆನೂ ಮಾಡ್ದಿಲ್ಲ ಅವ್ರು ತೊಗೊಂಡು ತಿನ್ಕೊಂಡು. ಸೊ ಫಸ್ಟ್ ಆಫ್ ಆಲ್ ಅವ್ರದ್ದು ಡಯಟ್ ಚೆನ್ನಾಗಿರೋದಿಲ್ಲ. ಸೊ ಮೋಸ್ಟ್ಲಿ ಫ್ರೈಡ್ ಫುಡ್, ಜಂಕ್ ಫುಡ್ ಮತ್ತು ರಿಚ್ ನ್ಯೂಟ್ರಿಷಿಯಸ್ ಫುಡ್, ಈಗ ಫೈಬರ್ ರಿಚ್ ಇರೋವಂಥದ್ದಾಗಲಿ ಅಥವಾ ಪ್ರೋಟೀನ್ ರಿಚ್ ಇರೋಂಥದ್ದಾಗಲಿ ತಿನ್ನೋದಿಲ್ಲ. ಸೊ ಅದು ನ್ಯೂಟ್ರಿಷನಿಂದನೂ ನಮಗೆ ಬ್ರೈನ್ ಫಾಗ್ ಆಗ್ಬೋದು. ಸೊ ಬಿಕಾಸ್ ನಿಮಗೆ ಅಡಿಕ್ವೇಟ್ ವೈಟಮಿನ್ಸ್ ಮಿನರಲ್ಸ್ ಸಿಗ್ತಾ ಇಲ್ಲ ಅಂದರೆ ಬ್ರೈನ್ ಫಂಕ್ಷನಿಗೂ ವೈಟಮಿನ್ಸ್ ಬೇಕು. ಫಾರ್ ಎಕ್ಸಾಂಪಲ್ ವಿಟಮಿನ್ B12. ಸೊ ಈ ವಿಟಮಿನ್ B12 ಡೆಫಿಷಿಯನ್ಸಿ ಇದ್ದರೆ ಅದರಿಂದ ಬ್ರೈನ್ ಫಾಗ್ ಆಗ್ಬೋದು. ಸೊ ಆ ಥರ ಕೆಲವೊಂದು ಮಿನರಲ್ಸ್ ಡೆಫಿಷಿಯನ್ಸಿಯಿಂದನೂ ಬ್ರೈನ್ ಫಾಗ್ ಆಗ್ಬೋದು. ಸೊ ಅದು ಡಯಟ್ ಒಂದಾಗುತ್ತೆ. ಸೊ ಯಂಗ್ಸ್ಟರ್ಸಲ್ಲಿ ಏನಾಗುತ್ತೆ, ಕರೆಕ್ಟ್ ಡಯಟ್ ಅವರೇ ಅಡುಗೆ ಮಾಡ್ಕೊಳ್ತಾ ಇಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ಡೆಲಿವರಿ ಅಥವಾ ಹೊರಗಡೆ ತಿನ್ನೋದಿಂದ ಇರ್ಬೋದು. ಸೊ ಬೇಸಿಕ್ಲಿ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಸಿಗ್ತಾ ಇಲ್ಲ, ಅದರಿಂದ ಅವ್ರಿಗೆ ಈ ಥರ ಅನಿಸ್ಬೋದು. ಸೆಕೆಂಡ್ ಸ್ಲೀಪು. ಎಲ್ಲರೂ ಈಗ OTT, ನಾನು ಫೋನ್ ಇಟ್ಕೊಳ್ತೀನಿ, ರಾತ್ರಿ ನೋಡ್ತೀನಿ, 2 hour 3 hour ನೋಡ್ತೀನಿ, ನನಗೆ 3 hour ನಿದ್ದೆ ಸಾಕು, 3 ಗಂಟೆಗೆ ಮಲ್ಕೊಳ್ತೀನಿ, 6 ಗಂಟೆಗೆ ಎದ್ದೊಳ್ತೀನಿ, 6 ಗಂಟೆಗೆ ಹೋಗ್ಬಿಟ್ಟು ನಾನು ಕೆಲಸ ಮಾಡ್ಕೊಳ್ತೀನಿ. ಇದೊಂದು ಕಾಮನ್ ಪ್ರಾಬ್ಲಮ್. ಸೊ ತುಂಬ ಜನ ಬರ್ತಾರೆ, ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ ಡಾಕ್ಟ್ರೇ, ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಫೋನಲ್ಲಿ ಎಷ್ಟೊತ್ತಿರ್ತೀರ, ನಿದ್ದೆ ಬರ್ತಾಯಿಲ್ಲ ಅದಕ್ಕೆ ಫೋನ್ ಇಟ್ಕೊಳ್ತೀನಿ, ಕಾಮನ್ ಆನ್ಸರ್. ನಾ ಹೇಳೋದು, ನೀವು ಫೋನ್ ಇಟ್ಕೊಳ್ಳೋದ್ರಿಂದ ನಿದ್ದೆ ಬರೋದಿಲ್ಲ. ಸೊ ನೀವು ಫೋನ್ ಒಂದು 10 ಮೀಟರ್ ದೂರ ಇಡಿ, ನಿಮ್ಮ ಕೈಗೆ ರೀಚ್ ಆಗ್ದಿಲ್ಲ ಈ ಥರ ಇರಲಿ. 2 ನಿಮಿಷಕ್ಕೆ ನಿದ್ದೆ ಬಂದಿಲ್ಲ ಅಂತ ಫೋನ್ ತೊಗೊಳೋದು, ಸ್ಕ್ರೋಲ್ ಮಾಡೋದು, ಅದು ಇದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ನೋಡ್ಕೊಳ್ತಾ ಇದ್ದರೆ ನಿದ್ದೆ ಹೇಗೆ ಬರುತ್ತೆ? ಇದು ಈಗ ಬರೀ ಯಂಗ್ಸ್ಟರ್ಸ್ ಅಲ್ಲ, ಈಗ ಏನಾಗಿದೆ ಅಂದರೆ ಸ್ವಲ್ಪ ವಯಸ್ಸಾದವರು ಈಗ ಪ್ರತಿಯೊಂದು ಫೋನಲ್ಲೇ ಈ ವಾಟ್ಸಪ್ ಆಗಲಿ ಅಥವಾ ಫೇಸ್ಬುಕ್ ಆಗಲಿ ಪ್ರತಿಯೊಂದು ವೀಡಿಯೋಸು ಎಲ್ಲ ನೋಡಿಕೊಂಡು, ಸೊ ಅವರಿಗೂ ಪಾಪ ಏನಾಗಿದೆ, ಈಗ ಮಾತಾಡೋಕ್ಕೆ ಜನ ಇರಲ್ಲ, ಟೈಮ್ ಪಾಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಬರೀ ಯಂಗ್ಸ್ಟರ್ಸಿಗಲ್ಲ, ಈ ಫೋನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಈಗ ವಯಸ್ಸಾದವರೆಲ್ಲ ಆಗೋಗಿದೆ. ಸೊ ಇದು ಈ ಫೋನ್ ಸ್ಕ್ರೋಲಿಂಗಿಂದ ಏನಾಗಿದೆ, ನಿದ್ದೆ ಕಡಿಮೆ ಆಗ್ತಾಯಿದೆ. ನಿದ್ದೆ ಕಡಿಮೆ ಆದಾಗ ನಮ್ಮ ಬಾಡಿಗೆ 7 hours ನಿದ್ದೆ ಬೇಕು, ನಮ್ಮ ಮೈಂಡ್ ರೆಸ್ಟ್ ಮಾಡಬೇಕು. ಮೈಂಡ್ ಯಾವಾಗ ರೆಸ್ಟ್ ಮಾಡೋದಿಲ್ಲ ಅವಾಗ ಆಟೋಮ್ಯಾಟಿಕ್ಲಿ ನಮಗೆ ಮೈಂಡ್ ಫ್ರೆಶ್ ಆಗೋದಿಲ್ಲ ಮಾರ್ನಿಂಗ್. ಸೊ ಫ್ರೆಶ್ ಆಗದೆ ಇಲ್ಲ ಇರುವಾಗ ಮತ್ತೆ ಈ ಕನ್ಫ್ಯೂಷನ್ನು, ಮೆಮರಿ, ಇರಿಟೇಷನ್ನು ಇವೆಲ್ಲ ಆಗುತ್ತೆ.
ಓಕೆ ಓಕೆ. ಹಾಗಿದ್ರೆ ಈಗ ಯಂಗ್ಸ್ಟರ್ಸಲ್ಲಿ ಬರೋದಕ್ಕೆ ಅವರಿಗೆ ನಿದ್ದೆ ಕಡಿಮೆ ಆಗೋದು ಪ್ಲಸ್ ಅದ್ರ ಜೊತೆಗೆ ಫುಡ್, ಡಯಟ್, ಲೈಫ್ ಸ್ಟೈಲ್ ಮುಖ್ಯ ಕಾರಣ ಆಗುತ್ತೆ ಅಂತ ಡಾಕ್ಟರ್ ನೀವು ಮಾತಾಡ್ತಾ ಹೇಳಿದ್ರಿ. ವೈಟಮಿನ್ B12 ಕೂಡ ಇದಕ್ಕೆ ಕಾರಣ ಆಗ್ಬೋದು ಅಂತ. ಸೊ ಕನೆಕ್ಷನ್ಸ್ ಹೆಂಗಿರುತ್ತೆ ಅಂತ ಹಾಗಿದ್ರೆ ಈಗ ಬ್ರೈನಿಗೂ ಅಥವಾ ಈ ಬ್ರೈನ್ ಫಾಗ್ ಆಗೋದಕ್ಕೂ ವೈಟಮಿನ್ B12ಗೂ ಹೇಗೆ ಕನೆಕ್ಷನ್ಸ್ ಅಂತ? ವೈಟಮಿನ್ B12 ಅನ್ನೋದು ಈ ನರ್ವ್ ಸುತ್ತ ಒಂದು ಮೈಲಿನ್ ಶೀತ್ ಅಂತೀವಿ. ಆ ಮೈಲಿನ್ ಶೀತ್ ಫಾರ್ಮೇಷನ್ಗೆ B12 ಬೇಕು. ಸೊ ಅದು B12 ಕಡಿಮೆ ಇದ್ದರೆ ಅದು ಮೈಲಿನ್ ಶೀತ್ ಆಗಲಿ ಅಥವಾ ನ್ಯೂರೋ ಟ್ರಾನ್ಸ್ಮಿಷನ್ ಆಗಲಿ ಕಡಿಮೆ ಆಗುತ್ತೆ. ಸಿಗ್ನಲ್ಸ್ ಪಾಸ್ ಆಗೋದು, ಒಂದು ನರ್ವಿಂದ ಇನ್ನೊಂದು ನರ್ವ್ಗೆ ಸಿಗ್ನಲ್ಸ್ ಪಾಸ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ಹೌ ಈಗ ಜನ ಬರ್ತಾರೆ, ನಮಗೆ ಸುಸ್ತಾಗ್ತದೆ, ನಾವು ಒಂದು ವಿಟಮಿನ್ B12 ಮಾಡಿದ್ವಿ, ನೋಡಿಯಪ್ಪ ಇದು B12 ಕಡಿಮೆ ಇದೆ ಅದಕ್ಕೆ ನಿಂಗೆ ಸುಸ್ತು. ಬಟ್ ಏನು ಆ್ಯಕ್ಚುಲಿ ರೂಟ್ ಕಾಸ್ ಅಂದರೆ ಅಲ್ಲಿ ಅವ್ನು B12 ಕಡಿಮೆ ಇರೋದ್ರಿಂದ ಮಸಲ್ಸ್ ವೀಕ್ ಆಗುತ್ತೆ, ನರ್ವ್ಸ್ ವೀಕ್ ಆಗುತ್ತೆ. ಸೊ ಸಿಮಿಲರ್ಲಿ ಬ್ರೈನಲ್ಲಿ ಅವನಿಗೆ ಮೆಮರಿ ಡಿಸ್ಟರ್ಬೆನ್ಸೇ ಆಗ್ಬೋದು, ನ್ಯೂರೋ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಈ B12 ಕಡಿಮೆ ಇದ್ದರೆ ಅವನಿಗೆ ನ್ಯೂರೋ ಟ್ರಾನ್ಸ್ಮಿಷನ್ ಕಡಿಮೆ ಆಗುತ್ತೆ. ಟ್ರಾನ್ಸ್ಮಿಷನ್ ಕಡಿಮೆ ಆದಾಗ ನನ್ನ ಬ್ರೈನಲ್ಲಿ ಒಂದು ಕಡೆ ಇದೆ, ನಾನು ಏನೋ ಒಂದು ಇವತ್ತು ನನ್ನ ಆ್ಯನಿವರ್ಸರಿ ಆ ದಿನ ನೆನಪಿದೆ, ಬ್ರೈನಲ್ಲಿ ಫೀಡ್ ಆಗಿದೆ, ಬಟ್ ಅದು ನೆನಪಾಗ್ತಾ ಇಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್, ಅದು ನ್ಯೂರೋ ಟ್ರಾನ್ಸ್ಮಿಷನ್ ಆಗೋದಿಲ್ಲ. ಸೊ B12 ಮತ್ತು ಕೆಲವೊಂದು ಮಿನರಲ್ಸ್ ನಮಗೆ ನ್ಯೂರೋ ಟ್ರಾನ್ಸ್ಮಿಷನಿಗೆ ಬೇಕಾಗುತ್ತೆ. ಸೊ ದಟ್ ಈಸ್ ದ ರಿಲೇಷನ್. ಸೊ ಈ ಡಯಟ್ ನಾವು ತುಂಬ ಜನ ದೇ ವಿಲ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಈಗ ಜಂಕ್ ಫುಡ್ ಸ್ಟಾರ್ಟ್ಸ್ ಆಫ್ ಬೈ ಏಜ್ ಆಫ್ 10, ಇಟ್ ಕಂಟಿನ್ಯೂಸ್. ಇನ್ನೊಂದು ಏನಾಗುತ್ತೆ, ಈಗ ಬೆಂಗಳೂರು ಅಂತ ಸಿಟಿಲಿ ತುಂಬ ಜನ ಒಬ್ರೊಬ್ಬರೇ ಇರ್ತಾರೆ. ಸೊ ಅಡುಗೆ ಮಾಡ್ಕೊಳ್ಳೋದಕ್ಕೆ ಒಂದು ಲೇಜಿನೆಸ್ ಇರ್ಬೋದು, ಆಮೇಲೆ ಒಂದು ಸತಿ ಕುಕ್ ಮಾಡಿದಾಗ 3 ದಿನ ತಿನ್ಬೋದು ಅದನ್ನೇ. ಸೊ ಆರ್ಡರ್ ಮಾಡೋದು ಪ್ಲಸ್ ಅಷ್ಟು ಈಸಿ ಅವೈಲೇಬಲ್ ಆಗಿಬಿಟ್ಟಿದೆ. ಈಗ ಒಂದು ಆರ್ಡರ್ ಮಾಡಿದ್ರೆ 10 ನಿಮಿಷಕ್ಕೆ ಬರುತ್ತೆ. ಅದರಲ್ಲಿ ಊಟ ಆದರೂ ಒಂದು ಹಾಫ್ ಆನ್ ಅವರ್ ತೊಗೋಬೋದು. ಈಗ ಆಳು ಮೂಳು ಏನಾದ್ರು ಆರ್ಡರ್ ಮಾಡಬೇಕಂದ್ರೆ 6 ರಿಂದ 7 ನಿಮಿಷಕ್ಕೆ ಬರುತ್ತೆ ಅಲ್ವಾ. ಸೊ ಯಾವ್ದು ಈಸಿಯಾಗಿ ಸಿಗುತ್ತೆ, ಜನ ಟೈಮ್ ಲಿಮಿಟು. ಈಗ 9 ಗಂಟೆಗೆ ಎದ್ಬಿಡ್ತಾರೆ, 9:30 ಆಫೀಸಲ್ಲಿ ಇರಬೇಕು. ಸೊ ಯಾವ್ದು ಬೇಗ ಸಿಗುತ್ತೆ ಅದನ್ನ ಆರ್ಡರ್ ಮಾಡಿಬಿಡೋದು. ಸೊ ಇವೆಲ್ಲ ಏನಾಗುತ್ತೆ, ಹೊಟ್ಟೆ ತುಂಬುತ್ತೆ, ಬಟ್ ನಿಮಗೆ ಅಡಿಕ್ವೇಟ್ ನ್ಯೂಟ್ರಿಷನ್ ಸಿಗ್ತಿರೋದಿಲ್ಲ. ಸೊ ಈ ಪ್ರೋಟೀನ್ ಆಗಲಿ, ಫೈಬರ್ ಆಗಲಿ, ಮಿನರಲ್ಸ್ ಆಗಲಿ, ವೈಟಮಿನ್ಸ್ ಆಗಲಿ ಸಿಗ್ದಲೇ ಇರುವಾಗ ಈ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಡುತ್ತೆ. ಸೊ ಹಾಗಾಗಿ ಈಗ ಯಂಗ್ಸ್ಟರ್ಸಲ್ಲಿ ಜಾಸ್ತಿ ಆಗಿರುತ್ತೆ. ಓಕೆ ಓಕೆ. ಸೊ ಫುಡ್ಡು ಕಾರಣ ಆಗುತ್ತೆ ಅಂತ ಹೇಳಿದ್ರಿ. ಸೊ ಈ ಬ್ರೈನ್ ಫಾಗಿಗೂ ಗಟ್ ಹೆಲ್ತ್ಗೂ ಹೇಗೆ ಕನೆಕ್ಷನ್ಸ್ ಬರುತ್ತೆ ಅಂತ? ಯಾಕಂದರೆ ಗಟ್ ಬ್ರೈನ್ ಕನೆಕ್ಷನ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ, ಅಂದರೆ ಬ್ರೈನಿಗೂ ನಮ್ಮ ಗಟ್ಟಿಗೂ ಕನೆಕ್ಷನ್ ಇದೆ ಅಂತ. ಸೊ ಹಾಗಿದ್ರೆ ಬ್ರೈನ್ ಫಾಗಿಗೂ ಮತ್ತು ನಮ್ಮ ಗಟ್ಟಲ್ಲಾಗುವಂಥ ಚೇಂಜಸ್ಗೂ ಕನೆಕ್ಷನ್ಸ್ ಇದೆಯಾ ಅಂತ? ಈ ಗಟ್ ಬ್ರೈನ್ ಕನೆಕ್ಷನ್ ತುಂಬ ಕಾಂಪ್ಲೆಕ್ಸ್, ಅದ್ರ ಬಗ್ಗೆ ಒಂದು ಬುಕ್ಕೇ ಇದೆ. ಸೊ ಇದು ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಈಗ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಒಂದು ಕೇಳಿದ್ದೀವಿ, IBS. ಸೊ ಕೆಲವ್ರಿಗೆ ಪದೇ ಪದೇ ಎಲ್ಲ ಇವ್ಯಾಲ್ಯೂಷನ್ ಮಾಡಿರ್ತೀವಿ, ಎಂಡೋಸ್ಕೋಪಿ ಆಗಿರುತ್ತೆ, ಕೊಲ್ನೋಸ್ಕೋಪಿ ಆಗಿರುತ್ತೆ, ಅದು ಸ್ಟೂಲ್ ಟೆಸ್ಟ್ ಆಗಿರುತ್ತೆ, ಬ್ಲಡ್ ಟೆಸ್ಟ್ ಆಗಿರುತ್ತೆ, ಎಲ್ಲ ನಾರ್ಮಲ್ ಬಂದಿರುತ್ತೆ. ಆದರೆ ಇವನಿಗೆ ಪದೇ ಪದೇ ಲೂಸ್ ಮೋಷನ್ ಆಗ್ಬೋದು, ಅಥವಾ ಇನ್ನೊಬ್ಬಂಗೆ ಬರೀ ಕಾನ್ಸ್ಟಿಪೇಷನ್ ಆಗ್ಬೋದು. ಅವ್ನು ಡಯಟು ಪರ್ಫೆಕ್ಟ್ ಆಗಿರುತ್ತೆ, ನಾವು ಹೇಳ್ದಂಗೆ ಅವ್ನು ಜಂಕ್ ಫುಡ್ ಎಲ್ಲ ಬಿಟ್ಬಿಟ್ಟಿರ್ತಾನೆ, ಫೈಬರ್ ಚೆನ್ನಾಗ್ತಿರ್ತಾನೆ. ಸೊ ಏನಾಗುತ್ತೆ ಅಂದರೆ ಇಂಥ ಪೇಷಂಟ್ಸಲ್ಲಿ ಆ ನರ್ವ್ ಎಂಡಿಂಗ್ಸು ಸೂಪರ್ ಎಕ್ಸೈಟೆಡ್ ಆಗಿರುತ್ತೆ, ಎಲ್ಲ ಕಡೆ ನರ್ವ್ಸ್ ಇರುತ್ತೆ, ಹೊಟ್ಟೆಲೂ ನರ್ವ್ಸ್ ಇರುತ್ತೆ. ಸೊ ಊಟ ಹೋದಾಗ ಏನಾಗುತ್ತೆ, ಅದು ಎಕ್ಸೈಟೇಷನ್ ಆಗಿಬಿಡುತ್ತೆ ನರ್ವ್ಸ್. ಆ ಎಕ್ಸೈಟೇಷನ್ ಆದಾಗ ಅದು ಗಟ್ ಮೂವ್ಮೆಂಟ್ನ ಸ್ಟಿಮ್ಯುಲೇಟ್ ಮಾಡ್ಬೋದು, ಅದರಿಂದ ಡಯರಿ ಆಗ್ಬೋದು. ಸೊ ಈ ಸೊ ನರ್ವ್ಸ್ ಎಲ್ಲ ಕಡೆ ಇರುತ್ತೆ, ಸೊ ಇನ್ಕ್ಲೂಡಿಂಗ್ ಗಟ್ಟಲ್ಲಿ. ಸೊ ಆ ಊಟ ತಗೊಳ್ಳೋದ್ರಿಂದ ಅದು ಕೆಲವರಲ್ಲಿ ಹೈಪರ್ ಸ್ಟಿಮ್ಯುಲೇಟೆಡ್ ಆಗಿರುತ್ತೆ, ಅದರಿಂದ ಈ ಥರ ಪ್ರಾಸೆಸ್ ಶುರುವಾಗುತ್ತೆ. ಸೊ ನರಗಳು ಬ್ರೈನ್ ಅಂತ ಅಷ್ಟೇ ಬರೋದಿಲ್ಲ, ಅಲ್ಲಿ ನರ್ವಸ್ ಸಿಸ್ಟಮ್ ಅಂತ ನೋಡಿದಾಗ ಈ ನರ್ವ್ಸ್ ನಮ್ಮ ಗಟ್ಟಲು ಇರೋದ್ರಿಂದ ಈ ಥರ ರೆಸ್ಪಾನ್ಸಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ ಓಕೆ. ನಿದ್ದೆ ಬಗ್ಗೆ ಆಗಲೇ ಮೆನ್ಷನ್ ಮಾಡಿದ್ರಿ ಡಾಕ್ಟರ್. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ 7 ಅವರ್ಸ್ ಅಥವಾ 8 ಅವರ್ಸ್ ನಿದ್ದೆ ಮಾಡಿದ್ರು ಬೆಳಿಗ್ಗೆ ಎದ್ದ ತಕ್ಷಣ ಆ ಫ್ರೆಶ್ನೆಸ್ ಇರೋದಿಲ್ಲ. ಇವತ್ತಿನ ಡೇನ ಸ್ಟಾರ್ಟ್ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಸೊ ಆಫೀಸಿಗೆ ಹೋಗಲಿ ಅಥವಾ ಸ್ಕೂಲು ಕಾಲೇಜಿಗೆ ಹೋಗಲಿ ಎಲ್ಲೇ ಹೋದರೂ ಕೂಡ ಒಂದು ರೀತಿ ನಿದ್ದೆ ಮಂಪರ್ನಲ್ಲೇ ತೆಲಾಡ್ತಿರೋದು, ಬಾಯಿ ಆಕಳಿಸೋದು, ಅಂದರೆ ಅವರು ನೋಡಿದಾಗಲೇ ಗೊತ್ತಾಗುತ್ತೆ ಇವರಿಗೆ ಇನ್ನೂ ನಿದ್ದೆ ಆಗ್ಲಿಲ್ವೇನೋ ಅನ್ನೋ ಥರನೇ ಇರ್ತಾರೆ. ಸೊ ಇದು ಕೂಡ ಬ್ರೈನ್ ಫಾಗೇನಾ? ಇದಕ್ಕೆ ಕಾರಣ ಏನು ಅಂತ? ಎಸ್, ಈಗ ಕೆಲವರಲ್ಲಿ ನಾನು ಆವಾಗಲೇ ಹೇಳಿದೆ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಅಂತ. ಸೊ ಅವ್ರು 7 ಅವರ್ಸ್ ಮಲಗಿರ್ಬೋದು, 9 ಅವರ್ಸ್ ಮಲಗಿರ್ಬೋದು, ಬಟ್ ಕ್ವಾಲಿಟಿ ಸ್ಲೀಪ್ ಆಗಿರೋದಿಲ್ಲ. ಸೊ ಅವ್ರಿಗೆ ಒಂದು 2 ಅವರ್ಸ್ ಮಧ್ಯೆ ಸ್ವಲ್ಪ ಹೈಪಾಕ್ಸಿಯಾ ಅಂದರೆ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗಿ, ಗೊರಕೆ ಹೊಡೆಯೋರಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಅವರಿಗೆ ಕ್ವಾಲಿಟಿ ಸ್ಲೀಪ್ ಆಗಿರೋದಿಲ್ಲ. ಆ ಕ್ವಾಲಿಟಿ ಸ್ಲೀಪ್ ಆಗಿಲ್ಲದೆ ಇರೋದ್ರಿಂದ ಅವ್ರಿಗೆ ಫ್ರೆಶ್ ಅನ್ಸೋದಿಲ್ಲ. ಆ್ಯಕ್ಚುಲಿ 7 ಅವರ್ಸ್ ಮಲಗಿದ್ರು ಅವ್ರಿಗೆ ಲೆಕ್ಕದಲ್ಲಿ ಒಂದು 4 ಅವರ್ಸ್ ನಿದ್ದೆ ಮಾಡಿರೋ ಅಷ್ಟೇ ಆ್ಯಕ್ಚುಲಿ ಅದು ಕೌಂಟ್ ಆಗೋದು. ಸೊ ಅಂಥವರಲ್ಲಿ ಈ ಥರ ಬ್ರೈನ್ ಫಾಗ್ ಸಿಂಪ್ಟಮ್ಸ್ ಬರ್ಬೋದು. ಇನ್ನೊಂದು ಮೋಟಿವೇಶನ್. ಈಗ ಎಲ್ಲರಿಗೂ ವರ್ಕ್ ಜಾಸ್ತಿ ಇರುವಾಗ ಬೆಳಗ್ಗೆ ಎದೊಳಗೆ ಸ್ವಲ್ಪ ಅನ್ಸತ್ತೆ. ಸೊ ಅದನ್ನೆಲ್ಲ ನಾವು ಬ್ರೈನ್ ಫಾಗ್ ಅಂತ ಅನ್ಕೊಳಕ್ಕಾಗೋದಿಲ್ಲ. ಇನ್ನೊಂದು ಆ್ಯಕ್ಚುಲಿ ಕೆಲವರಿಗೆ ಓವರ್ ವರ್ಕ್ ಇರುತ್ತೆ. ನಾವು ತುಂಬ ಜನ ಪೇಷಂಟ್ಸ್ ನೋಡ್ತೀವಿ ಡೈಲಿ. ಸೊ ಎಲ್ಲ ವಾಕ್ಸ್ ಆಫ್ ಪೀಪಲ್ ಬರ್ತಾರೆ. ಕೆಲವರು 18 ಅವರ್ಸ್ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾರೆ.
ಸೊ 18 ಅವರ್ಸ್ ವರ್ಕ್ ಮಾಡೋನಿಗೆ ಹೇಗೆ ಕ್ವಾಲಿಟಿ ಸ್ಲೀಪ್ ಸಿಗತ್ತೆ ಹೇಳಿ? ಸೊ ಉಳಿದಿರೋದೇ 6 ಅವರ್ಸ್, 24 ಅವರ್ಸ್ ಅಲ್ಲಿ 18 ಅವರ್ಸ್ ಉಳಿದಿರೋ 6 ಅವರ್ಸ್ ಅಲ್ಲಿ ಅವ್ನು 3 ಹೊತ್ತು ಊಟ ಹೇಗೆ ತಿಂತಾನೆ, ಮತ್ತೆ ಟ್ರಾವೆಲ್ ಹೇಗಿರುತ್ತೆ, ಅವ್ನ ಫ್ಯಾಮಿಲಿ ಜೊತೆ ಯಾವಾಗ ಮಾತಾಡ್ತಾನೆ, ಬೇರೆ ಸಣ್ಣ ಪುಟ್ಟ ಕೆಲಸ ಯಾವಾಗ ಮಾಡ್ಕೊಳ್ತಾನೆ. ಸೊ ಈಗ ಬಿಯಾಂಡ್ 12 ಅವರ್ಸ್ ವರ್ಕ್ ಮಾಡೋರಿಗೆ ಈ ಸಿಮ್ಟಮ್ಸ್ ಡೆಫಿನೆಟ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಅವ್ರದ್ದು ಟೈಟ್ ಶೆಡ್ಯೂಲ್ ಇರೋದ್ರಿಂದ ಅವ್ರ ಬ್ರೈನ್ ಕಂಟಿನ್ಯೂಸ್ ಆಗಿ ಆಕ್ಟಿವ್ ಆಗಿರುತ್ತೆ. ಸೊ ಅದು ಬ್ರೈನ್ ರೆಸ್ಟ್ ಆಗೋದಿಲ್ಲ. ಸೊ ಕಂಟಿನ್ಯೂಸ್ ಆಕ್ಟಿವಿಟಿ. ಅದಕ್ಕೆ ಇಂಥವ್ರು ಏನು ಮಾಡಬೇಕು ಅಂದರೆ ಎವ್ರಿ 2 ಅವರ್ಸ್ ಒಂದು 15 ಮಿನಿಟ್ಸ್ ಬ್ರೇಕ್ ಆದರೂ ತೊಗೋಬೇಕು ಕೆಲಸ ಮಾಡುವಾಗ. ಸೊ ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಬ್ರೇಕ್ ತೊಗೊಂಡ್ರೆ ಎವ್ರಿ 2 ಅವರ್ಸ್ ಡೆಫಿನೆಟ್ಲಿ ಬ್ರೈನ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಪ್ರತಿಯೊಂದು ಮಿನಿಟ್ ನಾವು ಸ್ಟಿಮ್ಯುಲೇಟ್ ಮಾಡ್ಕೊಳ್ತಾ ಇದ್ದಾರೆ ಬ್ರೈನ್ನ, ಆವಾಗ ಈ ಬ್ರೈನ್ ಫಾಗ್ ಸಿಮ್ಟಮ್ಸ್ ಬಂದೇ ಬರುತ್ತೆ, ಈವನ್ ಇಫ್ ಯು ಸ್ಲೆಪ್ಟ್ ಫಾರ್ 6 to 7 ಅವರ್ಸ್. ಸೊ ಟೇಕಿಂಗ್ ಅ ಬ್ರೇಕ್ ಅಟ್ ವರ್ಕ್ ಇಸ್ ಇಂಪಾರ್ಟೆಂಟ್. 2 ಅವರ್ಸಿಗೆ ಒಂದು 10 ನಿಮಿಷ ಆದರೂ ಒಂದು ಬ್ರೇಕ್ ತೊಗೊಂಡ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಓಕೆ, ಹಾಗಿದ್ರೆ ಈಗ ಗೊರಕೆ ಇದ್ದವರಲ್ಲಿ ಅವರಿಗೆ ಬ್ರೈನ್ ಫಾಗ್ ಇದ್ದೇ ಇರುತ್ತೆ ಅಂತ ಹೇಳೋದಕ್ಕಾಗುತ್ತಾ? ಎಲ್ಲರಲ್ಲೂ ಇರುತ್ತೆ? ಇಲ್ಲ, ಯಾವುದೇ ಕಾಯಿಲೆಯಲ್ಲಿ ಈ ಥರ ಯಾವುದು ರೂಲ್ಸ್ ಇಲ್ಲ. ಈಗ ನಾವು ಶುಗರ್ ಪೇಷಂಟ್ ಸಣ್ಣ ಆಗ್ತಾರೆ ಅಥವಾ ಯೂರಿನ್ ಜಾಸ್ತಿ ಹೋಗ್ತಾರೆ ಅಂತ ಹೇಳ್ತೀವಿ ಹೊರತು ಎಲ್ಲ ಶುಗರ್ ಪೇಷಂಟ್ಸಲ್ಲಿ ಈ ಸಿಮ್ಟಮ್ಸ್ ಇರೋದಿಲ್ಲ. ಈ ಸಿಮ್ಟಮ್ಸ್ ಅನ್ನೋದು ಅಥವಾ ರೋಗ ಲಕ್ಷಣ ಅನ್ನೋದು ನಮಗೆ ಡಯಾಗ್ನೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ ಥರ ಏನಾದ್ರು ಇದ್ದವನಿಗೆ ಶುಗರ್ ಇದೆಯಾ ಅಂತ ನಾವು ಕಂಡುಹಿಡಿಯಬಹುದೇ ಹೊರತು ಇಲ್ಲ ಅಂದರೆ ಅದು ಶುಗರ್ ಇಲ್ಲ ಅಂತ ಅಲ್ಲ. ಸಿಮಿಲರ್ಲಿ ಬ್ರೈನ್ ಫಾಗ್ ಸಿಮ್ಟಮ್ಸ್ ಇರೋನಿಗೆ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು. ಹಾಗಂತ ಇಲ್ಲದೆ ಇರೋನಿಗೆ ಅದು ಇಲ್ಲ ಅಂತ ನಾವು ಅನ್ಕೊಳಕ್ಕಾಗೋದಿಲ್ಲ. ಇದು ಸಬ್ಜೆಕ್ಟಿವ್ ಆಗಿಬಿಡುತ್ತೆ. ಈಗ ಒಬ್ಬ ಮನುಷ್ಯಂಗೆ ಇರ್ಬೋದು ಸಿಮ್ಟಮ್ಸ್, ಬಟ್ ಅವನು ಇದು ನಾರ್ಮಲ್ ಅಂತ ಸುಮ್ಮನೆ ಇರ್ಬೋದು ಅಲ್ವಾ. ಸೊ ನಾವು ಬಿಕಾಸ್ ನಾವು ಪೇಷಂಟ್ ಹೇಳೋದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾವು ಬರೀ ಸಿಮ್ಟಮ್ಸ್ ಮೇಲೆ ಡಿಪೆಂಡ್ ಆಗೋಕ್ಕಾಗೋದಿಲ್ಲ. ಓಕೆ ಓಕೆ. ಈಗ ಸಣ್ಣ ಸಣ್ಣ ವಿಷಯಕ್ಕೂ ಕೆಲವರು ತುಂಬ ಕೋಪ ಮಾಡ್ಕೋತಾರೆ, ಟ್ರಿಗರ್ ಆಗ್ತಾರೆ, ಆಂಗ್ಸೈಟಿ ಉಂಟಾಗುತ್ತೆ, ಅದ್ರ ಜೊತೆಗೆ ಸ್ಟ್ರೆಸ್ಸು ಇರುತ್ತೆ. ಸೊ ಇದು ಕೂಡ ಬ್ರೈನ್ ಫಾಗ್ನ ಲಕ್ಷಣನೇ ಆಗಿರುತ್ತಾ? ಇಲ್ಲ, ಆಂಗರ್ ಇಶ್ಯೂ ಬರೋದಿಲ್ಲ ಬ್ರೈನ್ ಫಾಗಲ್ಲಿ. ಆಂಗ್ಸೈಟಿ ಟು ಅನ್ ಎಕ್ಸ್ಟೆಂಟ್ ಆಗ್ಬೋದು. ಆಮೇಲೆ ಕೆಲವು ಡಿಪ್ರೆಷನ್ ಪೇಷಂಟ್ಸ್ ಅಲ್ಲೂ ಈ ಬ್ರೈನ್ ಫಾಗ್ ಆಗ್ಬೋದು, ಕೆಲವು ಟ್ಯಾಬ್ಲೆಟ್ಸ್ ಇಂದ ಆಗ್ಬೋದು. ಬಟ್ ಈ ಆಂಗರ್ ಮ್ಯಾನೇಜ್ಮೆಂಟಿಗೂ ಬ್ರೈನ್ ಫಾಗಿಗೂ ಯೂಶಲಿ ಅಷ್ಟೊಂದು ಕನೆಕ್ಷನ್ ಇರೋದಿಲ್ಲ. ಓಕೆ. ಡಿಹೈಡ್ರೇಷನ್ಗೆ ಡೆಫಿನೆಟ್ಲಿ ಸೇಮ್ ಥಿಂಗ್. ಈಗ ನಾನು ಹೇಳಿದ್ನಲ್ಲ, ಈಗ ಡಿಹೈಡ್ರೇಷನ್ ಅಂದರೆ ಬಾಡಿಲಿ ಫ್ಲೂಯಿಡ್ ಲೆವೆಲ್ಸ್ ಕಡಿಮೆ ಇರುತ್ತೆ. ಸೊ ಸೆಲ್ಸಿಗೆ ಅದರದೇ ಆದ ಒಂದು ಪ್ರಮಾಣತೆ ಫ್ಲೂಯಿಡ್ ಬೇಕಾಗುತ್ತೆ. ಸೊ ಸೆಲ್ಸ್ ಡಿಹೈಡ್ರೇಟ್ ಆಗಿಬಿಟ್ರೆ ಸೆಲ್ಸ್ ಆಕ್ಟಿವ್ ಆಗಿರೋದಿಲ್ಲ. ಈ ಸೆಲ್ಸ್ ಬ್ರೈನಲ್ಲಿ ಕೂಡ ಇರುತ್ತೆ, ನರ್ವ್ಸ್ ಅಲ್ಲಿ ಕೂಡ ಇರುತ್ತೆ. ಸೊ ಅವಾಗ ಅದು ಫಂಕ್ಷನಿಂಗ್ ಕಡಿಮೆ ಆಗುತ್ತೆ. ಸೊ ಡಿಹೈಡ್ರೇಷನ್ ವಿಲ್ ಬಿ ಅ ಕಾಸ್ ಫಾರ್ ಮೋಸ್ಟ್ ಡಿಸೀಸಸ್. ಸೊ ಯಾರು ಈಗ ತುಂಬ ಜನ ಆಫೀಸಲ್ಲಿ ವರ್ಕ್ ಮಾಡೋರು ಈಗ ಒಂದು ಕಾಫಿ ಟೀ ಕುಡಿದ್ಬಿಡ್ತಾರೆ, ನೀರು ಕುಡಿಬೇಕು ಅನ್ನೋದು ಇದು ಮಾಡೋದಿಲ್ಲ. ಸೊ ಒಂದು ಕಾಫಿ ಅಥವಾ ಟೀ ಕುಡಿದ್ರೆ ನಾನು ಊಟನೂ ಸ್ಕಿಪ್ ಮಾಡ್ಬೋದು ಅಂತ ಇರೋರು ಇದ್ದಾರೆ. ಸೊ ನಾನು ಟೀ ಕುಡಿದ್ಬಿಡ್ತೀನಿ ಈಗ, ಸೊ ನನಗೆ ಈಗ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಬಿಡ್ತೀನಿ, ಒಟ್ಟಿಗೆ ಒಂದು 12:30 ಹಂಗೆ ಊಟ ಮಾಡಿಬಿಡ್ತೀನಿ. ಸೊ ಅದು 100% ಡಿಹೈಡ್ರೇಷನ್ ಆಗೇ ಆಗತ್ತಲ್ಲ. ಒಂದು 150 ml ಆಫ್ ಟೀ ನೀವೊಂದು 500 ml ನೀರು ಕುಡಿದಿರ್ಬೇಕಿತ್ತು ಅಷ್ಟೊತ್ತಿಗೆ. ಒಂದು ದಿನಕ್ಕೆ ಒಂದು 2 ಲೀಟರ್ಸ್ ನೀರು ಕುಡಿಬೇಕು. ಸೊ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು 500 ml ನೀರು ಕುಡಿದಿರ್ಬೇಕು. ಅದ್ರ ಬದಲು ನೀವು ಒಂದು 120 ml ಟೀ ಕುಡಿದ್ರೆ ಡಿಹೈಡ್ರೇಷನ್ ಆಗೇ ಆಗುತ್ತೆ. ಪ್ಲಸ್ ಊಟದಲ್ಲಿ ಕೂಡ ನಮಗೆ ಸ್ವಲ್ಪ ಲಿಕ್ವಿಡ್ ಹೋಗುತ್ತಲ್ಲ ಒಳಗಡೆ, ಅದು ಸ್ಕಿಪ್ ಆಯ್ತು ಈಗ ಬ್ರೇಕ್ಫಾಸ್ಟ್ ಮಾಡ್ತಿಲ್ದೇ ಇರೋದ್ರಿಂದ. ಸೊ ಡಿಹೈಡ್ರೇಷನ್ ಡೆಫಿನೆಟ್ಲಿ ಇಸ್ ಅ ಕಾಸ್ ಫಾರ್ ಬ್ರೈನ್ ಫಾಗ್. ಇವೆಲ್ಲ ನೀವು ಯಾವಾಗ ಕೇಳಿದ್ರಿ ಯಂಗ್ಸ್ಟರ್ಸ್ ಅಲ್ಲಿ ಯಾಕೆ ಬರುತ್ತೆ ಅಂತ, ಈ ಲೈಫ್ ಸ್ಟೈಲ್ ಅನ್ನುವಾಗ ನಾವು ಬರೀ ಡಯಟ್ ಎಕ್ಸರ್ಸೈಸ್ ಅಂತೀವಿ, ಬಟ್ ದಟ್ ಕೈಂಡ್ ಆಫ್ ಲೈಫ್ ಸ್ಟೈಲ್ ದಟ್ ಕೆಲವೊಂದು ಮಿಸ್ಟೇಕ್ಸ್ ಮಾಡ್ತಾ ಇರೋಂತಂದ್ರೆ ನಮಗೆ ಅದು ಅವೇರ್ನೆಸ್ ಗೊತ್ತಾಗೋದಿಲ್ಲ. ಬರೀ ಟೀ ಕುಡಿದ್ಬಿಟ್ಟು ನಾನು ಬ್ರಂಚ್ ಮಾಡ್ತೀನಿ, ಇದು ಕೂಡ ಒಂದು ಲೈಫ್ ಸ್ಟೈಲ್ ಆಗುತ್ತೆ. ಅದೇ ಕೆಲವರಿಗೆ ಒಂದು ಇರುತ್ತೆ, ನನಗೆ ಟೀ ಅಥವಾ ಕಾಫಿ ಕುಡಿದ್ರೆ ಸಾಕು, ಫುಲ್ ಎನರ್ಜಿ ಬಂದ್ಬಿಡುತ್ತೆ, ಬೇಕಿದ್ರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀನಿ, ಲಂಚ್ ಸ್ಕಿಪ್ ಮಾಡ್ತೀನಿ, ಆರಾಮ್ಸೆ ಕೆಲಸ ಮಾಡ್ತೀನಿ ಅಂತ ಮೈಂಡ್ ಸೆಟ್ ಅಲ್ಲಿ ಇರೋರು ಕೂಡ ಇರ್ತಾರೆ ಅಂತ. ಸೊ ಹಾಗಿದ್ರೆ ಟೀ ಕಾಫಿ ಲೆಕ್ಕಕ್ಕಿಂತ ಹೆಚ್ಚಾಗಿ ಕುಡಿಯೋದು ಎಫೆಕ್ಟ್ ಆಗೇ ಆಗುತ್ತೆ. 100%. ಇವು CNS ಸ್ಟಿಮ್ಯುಲೆಂಟ್ ಅಂದ್ರೆ ನರ್ವಸ್ ಸಿಸ್ಟಮ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಈಗ ಗೊತ್ತಿರ್ಬೋದು, ಚಿಕ್ಕ ವಯಸ್ಸಲ್ಲಿ ಕೆಲವರಿಗೆ ಎಕ್ಸಾಮ್ ಇರುವಾಗ ಕಾಫಿ ಕುಡಿತೀನಿ, ಇವತ್ತು ಎಚ್ಚರ ಇರ್ಬೋದು, ಸೊ ನನ್ನ ಆರಾಮಾಗಿ ಓದ್ಬೋದು ನೈಟ್ ಅಂತ. ಸೊ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ ಬ್ರೈನ್ ಸಿಸ್ಟಮ್ನ. ಬಟ್ ನಾನೇನು ಹೇಳ್ತೇನೆ ಅಂದರೆ, ನೀವು ಟೀ ಕಾಫಿನ ನಿಮ್ಮ ಬ್ರೇಕ್ಫಾಸ್ಟ್ನ ರೀಪ್ಲೇಸ್ ಮಾಡ್ತಾಯಿದ್ರೆ ನಿಮಗೆ ಬೇಕಾಗಿರೋ ನ್ಯೂಟ್ರಿಷನ್ ಸಿಗೋದಿಲ್ಲ. ಅದಷ್ಟೇ ಅಲ್ಲ, ಈ ಟೀ ಕಾಫಿನ ನಿಮಗೆ GRD ಇರ್ಬೋದು, ಕೆಲವೊಂದ್ಸರಿ ಆ್ಯಸಿಡಿಟಿ ಇರ್ಬೋದು. ಸೊ ಈ ಥರ ಬೇರೆ ಬೇರೆ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಸೊ ಯಾವುದಕ್ಕಿಂತ ಹೆಚ್ಚಾಗಿ ನಾವು ಯಾವ್ದಾದ್ರು ಯೂಸ್ ಮಾಡಿದ್ರೆ ಅದು ಖಂಡಿತ ತಪ್ಪೇ ಆಗುತ್ತೆ. ಏನೋ ಒಂದು 2 glasses per day ಆದರೆ ಓಕೆ, ನಾಟ್ ಮೋರ್ ದೆನ್ ದಟ್. ಸೊ ಜಾಸ್ತಿ ಆದರೆ ಅದು ಎಫೆಕ್ಟ್ ಆಗೇ ಆಗುತ್ತೆ ಅಂತ. ಡಾಕ್ಟರ್, ಕೊರೋನಾ ಆದಮೇಲೆ ಈ ಬ್ರೈನ್ ಫಾಗ್ ಅನ್ನುವಂಥ ಕಂಡೀಷನ್ ಜಾಸ್ತಿ ಆಗಿದೆಯಾ? ಸೊ ಯಾಕೆ ಕೊರೋನಾ ನಂತರದಲ್ಲಿ ಈ ಥರ ಕೇಸಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ ಅಂತ? ಲೆಕ್ಕದಲ್ಲಿ ಈ ಬ್ರೈನ್ ಫಾಗ್ ಅನ್ನೋದು ಗೊತ್ತಾಗಿದೆ ಜನಕ್ಕೆ ಕೋವಿಡ್ ಶುರು ಆದಮೇಲೆ. ಸೊ ಈ ಲಾಂಗ್ ಕೋವಿಡ್ ಅಂತ ಶುರು ಆಯಿತು, ಪೋಸ್ಟ್ ಕೋವಿಡ್ ಅಥವಾ ಲಾಂಗ್ ಕೋವಿಡ್ ಅಂತ.
ಅಂದರೆ ಕೋವಿಡ್ ಅಡ್ಮಿಟ್ ಆದರು, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು, ಮನೆಗೆ ಹೋದರು. ಅದಾದಮೇಲೆ 2 ವೀಕ್ಸ್ 3 ವೀಕ್ಸ್ ಆದಮೇಲೂ ಕೆಲವರು ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ ಇನ್ನು ಅಂತ ಬರೋರು, ಕೆಲವರು ಎಲ್ಲ ಸರಿ ಹೋಗಿದೆ ಡಾಕ್ಟ್ರೆ, ಬಟ್ ನನಗೆ ಸುಸ್ತಾಗ್ತಾಯಿದೆ, ನನಗೆ ಕೆಲಸ ಮಾಡೋದಕ್ಕೆ ಅಷ್ಟೊಂದು ಮೋಟಿವೇಶನ್ ಇಲ್ಲ, ನನಗೆ ಸುಸ್ತಾಗ್ತಾಯಿದೆ ಅಂತ. ಸೊ ಕೊರೋನಾ ಒಂದು ವೈರಸ್ ಡಿಸೀಸ್. ಸೊ ಎನಿ ವೈರಲ್ ಇನ್ಫೆಕ್ಷನ್ ಯಾವುದೇ ಒಂದು ಬಾಡಿ ಸಿಸ್ಟಮ್ನ ಅಫೆಕ್ಟ್ ಮಾಡ್ಬೋದು. ಸೊ ಥೈರಾಯ್ಡ್ ಇರ್ಬೋದು, ಬ್ರೈನ್ ಇರ್ಬೋದು, ಲಿವರ್ ಇರ್ಬೋದು, ಸ್ಪ್ಲೀನ್ ಇರ್ಬೋದು, ಸ್ಟೊಮಕ್ ಇರ್ಬೋದು, ಯಾವುದಾದ್ರೂ ಒಂದು ಸಿಸ್ಟಮ್ನ ಅಫೆಕ್ಟ್ ಮಾಡ್ಬೋದು. ಸೊ ಕೊರೋನಲ್ಲಿ ನಾವು ಇದನ್ನು ಜಾಸ್ತಿ ನೋಡಿದ್ವಿ, ಬ್ರೈನ್ ಫಾಗ್ ಅನ್ನೋದನ್ನ ಆಗ್ತಾಯಿತ್ತು ಬಿಕಾಸ್ ಆಫ್ ಲಾಂಗ್ ಕೋವಿಡ್ ಅಂತ ಕೆಲವರಲ್ಲಿ. ಇಟ್ಸ್ ನಾಟ್ ಲೈಕ್ ಈ ಕೋವಿಡ್ ಬಂದವ್ರಿಗೆ ಎಲ್ಲರಿಗೂ ಆಯಿತು ಅಂತಲ್ಲ, ಮೇ ಬಿ ಒಂದು ಲೆಸ್ ದೆನ್ 5% ಜನಕ್ಕಷ್ಟೇ ನಾವು ನೋಡಿರೋದು. ಸೊ ಡೆಫಿನೆಟ್ಲಿ ಅದು, ಬಟ್ ಅಗೇನ್ ಕೋವಿಡ್ ವ್ಯಾಕ್ಸಿನ್ ಬಂದಮೇಲೆ ಅಷ್ಟೊಂದು ನಾವು ನೋಡಲಿಲ್ಲ. ಈ ಲಾಂಗ್ ಕೋವಿಡ್ ಆಗಲಿ, ಈಗ ಕೆಲವು ಬ್ರೀತಿಂಗ್ ಡಿಫಿಕಲ್ಟಿ, ಆಕ್ಸಿಜನಲ್ಲಿ ಇರೋದಾಗಲಿ ಅಥವಾ ಬ್ರೈನ್ ಫಾಗ್ ಆಗಲಿ ಖಂಡಿತ ಕಡಿಮೆ ಆಯಿತು ವ್ಯಾಕ್ಸಿನ್ ಬಂದಮೇಲೆ. ಆ 1 ಇಯರ್ ಏನಿತ್ತಲ್ಲ 21 to 22 ಅವಾಗ ಸ್ವಲ್ಪ ಜಾಸ್ತಿ ಇತ್ತು. ಓಕೆ ಮೈಗ್ರೇನ್ ಕೂಡ ಈಗ ಕಾಮನ್ ಆಗಿರುವಂಥ ಒಂದು ಹೆಲ್ತ್ ಇಶ್ಯೂ ಅಂತಲೇ ಹೇಳ್ಬೋದು. ಸೊ ಈ ಮೈಗ್ರೇನಿಗೂ ಬ್ರೈನ್ ಫಾಗಿಗೂ ಏನಾದರೂ ಕನೆಕ್ಷನ್ ಇದೆಯಾ ಅಂತ? ಇಲ್ಲ, ಮೈಗ್ರೇನ್ಗೂ ಬ್ರೈನ್ ಫಾಗಿಗೂ ಡೈರೆಕ್ಟ್ ರಿಲೇಷನ್ ಏನೂ ಇಲ್ಲ. ಬಟ್ ಏನಂದರೆ ಕೆಲವು ಸಿಂಪ್ಟಮ್ಸ್ ಓವರ್ಲ್ಯಾಪ್ ಆಗಿಬಿಡುತ್ತೆ. ಈಗ ಮೈಗ್ರೇನ್ ಇರೋನಿಗೆ ತಲೆನೋವು ಇರುತ್ತೆ, ಅವ್ನಿಗೆ ಆಕ್ಟಿವ್ ಆಗಿರೋದಿಲ್ಲ, ಅವನಿಗೆ ಕೆಲಸ ಮಾಡಬೇಕು ಅಂತ ಅನ್ಸೋದಿಲ್ಲ, ಸುಸ್ತು ಅಂತ ಅನ್ಸ್ಬೋದು. ಸೊ ಹಿ ಮೇ ಪರ್ಸೀವ್ ಇಟ್ ಆಸ್ ಬ್ರೈನ್ ಫಾಗ್, ಬಟ್ ಹಿ ಮೇ ಆಕ್ಚುಲಿ ಬಿ ಸಫರಿಂಗ್ ಫ್ರಮ್ ಮೈಗ್ರೇನ್. ಅದಕ್ಕೆ ಹಿಸ್ಟ್ರಿ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಪೇಷಂಟ್ ನಮ್ಮ ಹತ್ರ ಬಂದಾಗ ನಾವು ಅವರಿಗೆ ಯಾವಾಗಿಂದ ಶುರು ಆಯಿತು, ಬೇರೆ ಏನೇನು ಸಿಂಪ್ಟಮ್ಸ್ ಇದೆ, ಅವೆಲ್ಲ ಡೀಟೇಲಾಗಿ ಕೇಳಿದಾಗ ನಮಗೆ ಒಂದು ಕಾಯಿಲೆ ಮೈಗ್ರೇನಾ ಅಥವಾ ಬ್ರೈನ್ ಫಾಗ್ ಸಿಂಡ್ರೋಮಾ ಅಂತ ಗೊತ್ತಾಗುತ್ತೆ. ಸೊ ಹಿಸ್ಟ್ರಿಲಿ ನಮಗೆ ಗೊತ್ತಾಗುತ್ತೆ, ಬಟ್ ಮೈಗ್ರೇನ್ಗೂ ಬ್ರೈನ್ ಫಾಗಿಗೂ ಸಂಬಂಧ ಇಲ್ಲ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಬ್ರೈನ್ ಫಾಗ್ ಇದ್ದಾಗ ಹಾಸ್ಪಿಟಲ್ಗೆ ಹೋಗಲೇಬೇಕಾಗತ್ತೆ? ಅಂದರೆ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ತೋರಿಸೋ ಅಂಥ ಒಂದು ಕಂಡೀಷನ್ ಇದಾಗಿರುತ್ತಾ? ನಿಮ್ಮ ಹತ್ರಕ್ಕೆ ಈ ಥರ ಕೇಸ್ಗಳಲ್ಲಿ ಯಾವ ಏಜ್ ಗ್ರೂಪ್ ಅವರು ಜಾಸ್ತಿ ಬರ್ತಾರೆ ಅಂತ? ಡೆಫಿನೆಟ್ಲಿ ಲೇಟ್ 20s ಮತ್ತು ಅರ್ಲಿ 30s ಮೋಸ್ಟ್ ಆಫ್ ದ ಪೇಷಂಟ್ಸ್ ನಮಗೆ ಬರೋದು. ಯಾವಾಗ ನಮ್ಮ ಹತ್ರ ಬರಬೇಕು ಅನ್ನೋ ಕ್ವಶನ್ಗೆ ಆನ್ಸರು, ಯಾರಿಗೆ ಅದು ದಿನನಿತ್ಯ ಆ್ಯಕ್ಟಿವಿಟಿನ ಮಾಡೋಕೆ ಆಗ್ತಾ ಇಲ್ಲ, ಪದೇ ಪದೇ ನಾನು ಟ್ರೈ ಮಾಡ್ತಾ ಇದ್ದೀನಿ, ನಾನು ಡಯಟ್ ಸರಿಯಾಗಿ ಮಾಡಿದ್ದೀನಿ, ನಾನು ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದೀನಿ, ನಾನು ಮೊಬೈಲಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ, ಒಳ್ಳೆ ಊಟನೇ ತಿಂತಾ ಇದ್ದೀನಿ, ಮಾರ್ನಿಂಗ್ ವಾಕ್ ಹೋಗ್ತೀನಿ, ಇವೆಲ್ಲ ಮಾಡ್ತಾ ಇದ್ದೀನಿ, ಆದರೂ ನನಗೆ ಇನ್ನೂ ನಂಗೆ ಈ ಥರ ಸಿಂಪ್ಟಮ್ಸ್ ಇದೆ, ಚಿಕ್ಕದು ನಂಗೆ ನೆನ್ಪು ಉಳಿತಾ ಇಲ್ಲ, ಅಥವಾ ನನಗೆ ಇನ್ನೂ ಎನರ್ಜಿ ಲೆವೆಲ್ಸ್ ಇಲ್ಲ ಅನ್ನುವಾಗ ಅವ್ರು ನಮ್ಮ ಹತ್ರ ಬರಬೇಕಾಗತ್ತೆ. ಬಿಕಾಸ್ ಅದ್ರ ಮೇಲೆ ಅವ್ರು ಏನು ಮಾಡೋಕ್ಕಾಗೋದಿಲ್ಲ. ಅವ್ರ ಲೈಫ್ ಸ್ಟೈಲ್ ಕರೆಕ್ಟ್ ಮಾಡ್ಕೊಳ್ಬೋದು ಹೊರತು ಅದು ಬಿಟ್ಟು ಅವ್ರು ಬೇರೆ ಏನು ಮಾಡ್ಕೊಳಕ್ಕಾಗೋದಿಲ್ಲ. ಓಕೆ ಈಗ ಆ ಥರ ಕಂಡೀಷನಲ್ಲಿ ಬಂದಾಗ ನೀವು ಟೆಸ್ಟ್ ಅಂತ ಏನು ಮಾಡೋದಿಲ್ಲ? ಯಾಕಂದರೆ ಆಗಲೇ ಹೇಳಿದ್ರಿ, ಈಗ ಬೇರೆ ಥರ ಇದಕ್ಕೆ ಸ್ಕ್ಯಾನಿಂಗ್ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ. ಬರೀ ಪೇಷಂಟ್ ಹಿಸ್ಟ್ರಿ ಅಷ್ಟೇ ಕೇಳಿಬಿಟ್ಟು ಡಿಸೈಡ್ ಮಾಡ್ತೀರಾ ಇವರಿಗೆ ಬ್ರೈನ್ ಫಾಗ್ ಇದೆ ಅಥವಾ ಇಲ್ಲ ಅಂತ? ಡೆಫಿನೆಟ್ಲಿ ಈ ಬರೀ ಬ್ರೈನ್ ಫಾಗ್ ಅಂತಲ್ಲ, ಯಾವುದೇ ಕಾಯಿಲೆಗೆ ಹಿಸ್ಟ್ರಿ ಬಿಕಮ್ಸ್ ಇಂಪಾರ್ಟೆಂಟ್. ನಾವು ಯಾವಾಗ ಪೇಷಂಟ್ ಹತ್ರ ಅವ್ರಿಗೆ ಏನೇನು ಸಿಂಪ್ಟಮ್ಸ್ ಇದೆ, ಯಾವಾಗ ಶುರು ಆಯಿತು, ಅದ್ರ ಜೊತೆ ಬೇರೆ ಏನು ಸಿಂಪ್ಟಮ್ಸ್ ಇದೆ ಅಂತ ಡೀಟೇಲಾಗಿ ಒಂದು 10 ನಿಮಿಷ ಮಾತಾಡಿದ್ರೆ ಮೋಸ್ಟ್ ಆಫ್ ದ ಕಾಯಿಲೆಗಳು ಏನಂತ ಏನಾಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಅದು ನಮಗೆ ಬ್ರೈನ್ ಫಾಗ್ ಸಿಂಡ್ರೋಮ್ ಅಂತ ಗೊತ್ತಾದ ಮೇಲೆ ಅದಕ್ಕೆ ಇವ್ರಿಗೆ ಏನು ರೀಸನ್ ಇರ್ಬೋದು. ಈಗ ನಾವು ಲೈಫ್ ಸ್ಟೈಲ್ ಸರಿ ಇದೆ, ಡಯಟ್, ಎಕ್ಸಸೈಸ್, ಆಮೇಲೆ ಮೊಬೈಲ್ ಅವೆಲ್ಲ ಆಯಿತು, ಅದು ಯಾವುದು ಇಲ್ಲದೆ ಇವನಿಗೆ ಸಿಂಪ್ಟಮ್ಸ್ ಇದೆ ಅನ್ನುವಾಗ ನಾವು ಅವ್ನ ನಿದ್ದೆಯಲ್ಲಿ ಅವ್ನಿಗೆ ಗೊರಕೆ ಹೊಡಿತಾನ ಜಾಸ್ತಿ, ಅವ್ನ ವೇಟ್ ಎಷ್ಟಿದೆ, ದಪ್ಪ ಜಾಸ್ತಿ ಇದ್ದಾನ, ಶುಗರ್ ಇದೆಯಾ ಅವನಿಗೆ, ಶುಗರ್ ಮಾತ್ರೆ ತೊಗೊಳ್ತೀಯಾನ, ಆ ಶುಗರ್ ಮಾತ್ರೆ ತೊಗೊಳೋದ್ರಿಂದ ಅವ್ನು ಶುಗರ್ ಡೌನ್ ಆಗ್ತಿದೆಯಾ, ಬೇರೆ ಏನಾದ್ರು ಎಂಡೋಕ್ರೈನ್ ಪ್ರಾಬ್ಲಮ್ ಇದೆಯಾ, ಅವ್ನು ನೋಡಿದಾಗಲೇ ನಮ್ಗೆ ಕೆಲವೊಂದು ಕ್ಲೂ ಸಿಗ್ಬೋದು. ಅವ್ನು ದಪ್ಪ ಇರೋದ್ರಿಂದ ಅಥವಾ ಬೇರೆ ಒಂದು ಅವನ ಫಿಸಿಕಲ್ ನೇಚರಿಂದ ನಮಗೆ ಕೆಲವೊಂದು ಕಾಯಿಲೆಗಳು ಅಂತ ಗೊತ್ತಾಗ್ಬೋದು. ಸೊ ಅಥವಾ ಅವನು ಪ್ಯೂರ್ ವೆಜಿಟೇರಿಯನ್ ಆಗಿರ್ಬೋದು, ಅದರಿಂದ ಅವನಿಗೆ B12 ಡಿಫಿಷಿಯನ್ಸಿ ಇರ್ಬೋದು. ಕೆಲವರು ವೀಗನ್ಸ್ ಅಂತ ಇರ್ತಾರೆ, ಸೊ ಅವರು ಹಾಲಿನ ಪದಾರ್ಥ ಕೂಡ ಮುಟ್ಟೋದಿಲ್ಲ. ಸೊ ಅಂಥವರಿಗೆ B12 ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅವ್ರು ಏನು ಊಟ ಮಾಡ್ತಾರೆ, ಅವ್ರು ಎಷ್ಟೊತ್ತು ನಿದ್ದೆ ಮಾಡ್ತಾರೆ, ಇವೆಲ್ಲ ಹಿಸ್ಟ್ರಿಲಿ ನಮಗೆ ಗೊತ್ತಾಗ್ಬಿಟ್ಟ ಮೇಲೆ ನಾವು ಯಾವ ಕಾಯಿಲೆ ಅಂತ ನಾವು ಡಯಾಗ್ನೋಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಡೈಲಿ ರೂಟೀನ್ ಏನು ಅಂತ ತಿಳ್ಕೊಂಡು ಅದಾದಮೇಲೆ ನೀವು ಅದು ಬ್ರೈನ್ ಫಾಗ್ ಹೌದಾ ಅಲ್ವಾ ಅಂತ ಡಿಸೈಡ್ ಮಾಡ್ತೀರಾ ಅಂತ. ಆಫ್ಟರ್ ದಟ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಡಾಕ್ಟರ್? ಅದೇ, ಈಗ ಯಾವ ಕಾಯಿಲೆ ಅಂತ ಗೊತ್ತಾದ್ಮೇಲೆ, ಈಗ ಸ್ಲೀಪ್ ಏಪ್ನಿಯಾ ಇದ್ರೆ ನಾವು ಅವರಿಗೆ ಪಲ್ಮನಾಲಜಿಸ್ಟ್ ಹತ್ರ ಕಳಿಸೋದಿರಲಿ, ಅಥವಾ CPAP ಅಂತ ಒಂದು ಮೆಷಿನ್ ಬರುತ್ತೆ ಈ ಗೊರಕೆ ಹೊಡೆಯೋರಿಗೆ. ಸೊ CPAP ಅಂತ ಮೆಷಿನ್ ನೈಟ್ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಅವಾಗ ಆಕ್ಸಿಜನ್ ಲೆವೆಲ್ ಚೆನ್ನಾಗಿರುತ್ತೆ. ಅವಾಗ ಅವರಿಗೆ ಕ್ವಾಲಿಟಿ ಸ್ಲೀಪ್ ಆಗಿರೋದ್ರಿಂದ ಮಾರ್ನಿಂಗ್ ಈ ಥರ ಕನ್ಫ್ಯೂಷನ್ ಆಗಲಿ ಅಥವಾ ರೆಸ್ಟ್ಲೆಸ್ನೆಸ್ ಆಗಲಿ ಅಥವಾ ಡ್ರೌಸಿನೆಸ್ ಆಗಲಿ ಇರೋದಿಲ್ಲ. ಇದು ಒನ್ ಆಫ್ ದ ಟ್ರೀಟ್ಮೆಂಟ್. ನೆಕ್ಸ್ಟ್ ವಿಟಮಿನ್ B12 ಡಿಫಿಷಿಯನ್ಸಿ ನಾನು ಸಸ್ಪೆಕ್ಟ್ ಮಾಡ್ತಾ ಇದ್ದೀನಿ.
ಇವ್ನು ವೀಗನ್ ಅಥವಾ ವೆಜಿಟೇರಿಯನ್, ಸೊ ಇವನಿಗೆ ಪ್ರಾಬಬ್ಲಿ B12 ಡಿಫಿಷಿಯನ್ಸಿ ಇದೆ, ನಾನು ಟೆಸ್ಟ್ ಮಾಡಿಸ್ತೀನಿ. B12 ಆ್ಯಕ್ಚುಲಿ ಕಡಿಮೆ ಬಂತು ಅಂದರೆ ಅವನಿಗೆ ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸು ಅವ್ನ ಲೆವೆಲ್ ನೋಡ್ಕೊಂಡು ಕೊಡ್ತೀವಿ. ಅದಾದಮೇಲೆ ಅವ್ನ ಲೆವೆಲ್ಸ್ ಅವ್ನಿಗೆ ಈ ಸಿಮ್ಟಮ್ಸ್ ಕಡಿಮೆ ಆಗುತ್ತೆ. ಸೊ ಅಥವಾ ಡಯಾಬಿಟಿಕ್ ಪೇಷಂಟ್ ಇರ್ಬೋದು, ಅವ್ನ ಇನ್ಸುಲಿನ್ ಲೆವೆಲ್ ಜಾಸ್ತಿ ಇರ್ಬೋದು. ಅವ್ನ ಇನ್ಸುಲಿನ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಅವನಿಗೆ ಶುಗರ್ ಡೌನ್ ಆಗ್ತಿರ್ಬೋದು ನೈಟಲ್ಲಿ, ಅದರಿಂದ ಮಾರ್ನಿಂಗ್ ಅವ್ನು ಫ್ರೆಶ್ ಅನಿಸ್ತಿಲ್ಲ ಇರ್ಬೋದು. ಅಥವಾ ಥೈರಾಯ್ಡ್ ಇರ್ಬೋದು. ಸೊ ನಾವು ಕೆಲವೊಂದು ಬೇಸಿಕ್ ಟೆಸ್ಟ್ಗಳು ಮಾಡ್ತೀವಿ, ಅದು ತಕ್ಕಂತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ ಸೊ ಏನು ಅಂತ ಕಂಡುಹಿಡಿದು ಅದಾದ್ಮೇಲೆ ಅದಕ್ಕೆ ತಕ್ಕನಾಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ. ಬಟ್ ಈ ಬ್ರೈನ್ ಫಾಗ್ ಅನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ನಿಮ್ಮ ಹತ್ರ ಬರ್ತಾರ ಜನಗಳು, ಪೇಷಂಟ್? ಡೆಫಿನೆಟ್ಲಿ. ಯಾವುದೇ ಒಂದು ಹೊಸ ಕಾಯಿಲೆ ಬಂದಾಗ ರಿಸರ್ಚ್ ಎಲ್ಲರೂ ಅವ್ರು ಫೋನಲ್ಲಿ ಶುರು ಮಾಡ್ತಾರೆ. ಸೊ ಈಗ ನಾವು ಬ್ರೈನ್ ಫಾಗ್ ಅಂತ ಮಾತಾಡಿದ ತಕ್ಷಣ ಜನರು ನನಗಿದೆಯಾ, ಏನು ಸಿಮ್ಟಮ್ಸ್ ಇದು, ಸೊ ನನಗಿದಿದೆ ಇದಿದೆ, ಸೊ ನನಗೆ ಬ್ರೈನ್ ಫಾಗ್ ಇದೆ, ಅವರೇ ಡಾಕ್ಟರ್ಸ್ ಆಗಿ ಡಯಾಗ್ನೋಸ್ ಮಾಡ್ಕೊಳ್ತಾರೆ. ಸೊ ಆವಾಗ ಕೆಲವರು ಮುನ್ನೆಚ್ಚರಿಕೆಯಿಂದನೋ ಅಥವಾ ಸ್ವಲ್ಪ ಭಯದಿಂದನೋ ಒಂದ್ಸತಿ ಡಾಕ್ಟರ್ಸ್ ಹತ್ರ ಬಂದು ಭೇಟಿ ಮಾಡಿದ್ದಾರೆ. ಸೊ ಏನು ಮಾಡಕ್ ಆಗೋದಿಲ್ಲ, ಅದು ಬ್ರೈನ್ ಫಾಗ್ ಆಗಿರೋದಿಲ್ಲ, ಎಲ್ಲಾ ಟೈಮಲ್ಲಿ ಆಗಿರೋದಿಲ್ಲ. ಒಂದ್ ಸಣ್ಣ ಏನೋ ಸಿಂಪ್ಟಮ್ ಇರುತ್ತೆ. ಈಗ ನಿಮ್ದೇ ಈಗ ಫಾರ್ ಎಕ್ಸಾಂಪಲ್ ನೀವು ಇವತ್ತು 5 ಗಂಟೆಗೆ ಓಡಬೇಕಿತ್ತು, ನೀವು 9 ಗಂಟೆಗೆ ಓಡಬೇಕು, ವರ್ಕ್ ಜಾಸ್ತಿ ಆಯ್ತು. ಸೊ ಆಬ್ವಿಯಸ್ಲಿ ನೀವು ನಾಳೆ ಬೆಳಿಗ್ಗೆ ಎದ್ದುವಾಗ ಫ್ರೆಶ್ ಅನ್ಸೋದಿಲ್ಲ, ಹಾಗಂತ ನೀವು ಬ್ರೈನ್ ಫಾಗ್ ಅಂತ ಅನ್ಕೊಳಕ್ಕಾಗೋದಿಲ್ಲ ಅಲ್ವಾ. ಸೊ ಅದು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಇವೆಂಟ್ ಇಂದ ಟ್ರಿಗರ್ ಆಗಿದ್ರೆ ವಿ ಕಾಂಟ್ ಕಾಲ್ ಇಟ್ ಬ್ರೈನ್ ಫಾಗ್. ಮತ್ತೆ ಅದು ತುಂಬಾ ಶಾರ್ಟ್ ಡ್ಯೂರೇಷನ್, ಏನೋ ಒಂದು 2-3 ಡೇಸಿಗೆ ಅನಿಸಿದೆ ಅಂದರೆ ನಾನು ಬ್ರೈನ್ ಫಾಗ್ ಅಂತ ಕರೆಯೋಕ್ಕಾಗೋದಿಲ್ಲ. ವೀಕ್ಸ್ ಟು ಮಂತ್ಸ್ ಇತ್ತು, ತಿಂಗ್ಳುಗಟ್ಟಲೆ ವಾರಗಟ್ಟಲೆ ಅಥವಾ ತಿಂಗ್ಳುಗಟ್ಟಲೆ ಇದ್ದಾಗ ನಾನು ಅದು ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಆವಾಗ ಅದು ಆ್ಯಕ್ಚುಲಿ ಬ್ರೈನ್ ಫಾಗ್ ಆಗಿರ್ಬೋದು. ಓಕೆ ಇದ್ರ ಬಗ್ಗೆ ಮಿತ್ಸ್ ಬೇರೆ ಏನಾದರೂ ಇದೆಯಾ ಡಾಕ್ಟರ್? ಮಿಸ್ಕನ್ಸೆಪ್ಷನ್ ಅಂದರೆ ಅದೇ, ಈಗ ಜನ ನನಗೆ ಸುಸ್ತಾಗ್ತಿದೆ ಅಥವಾ ನಂಗೆ ಆಕ್ಟಿವ್ನೆಸ್ ಇಲ್ಲ ಅಂದಿದ ತಕ್ಷಣ ಬ್ರೈನ್ ಫಾಗ್ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ಬ್ರೈನ್ ಫಾಗ್ ಆಗಿಲ್ಲದೆ ಇರ್ಬೋದು. ಸೊ ಏನಂದರೆ ನಿಮಗೆ ಅದು ಐಡೆಂಟಿಫೈ ಮಾಡ್ಕೊಳಕ್ಕೆ ಆಗಿಲ್ಲ ಅಂದರೆ ತುಂಬ ದಿನದಿಂದ ಇದ್ದರೆ ಡೆಫಿನೆಟ್ಲಿ ಡಾಕ್ಟರ್ನ ಭೇಟಿ ಮಾಡಬೇಕು. ಓಕೆ ಡಾಕ್ಟರ್, ಹಾಗಿದ್ರೆ ನಮಗೆ ಗೊತ್ತಿಲ್ಲದೆ ನಾವು ಮಾಡುವಂಥ ಯಾವೆಲ್ಲ ಸಣ್ಣ ಮಿಸ್ಟೇಕ್ಸು ಈ ಬ್ರೈನ್ ಫಾಗಿಗೆ ಕಾರಣ ಆಗುತ್ತೆ, ಸೊ ಅದನ್ನು ಹೇಗೆ ಕರೆಕ್ಟ್ ಮಾಡಿಕೊಂಡು ಪ್ರಿವೆಂಟ್ ಮಾಡಬಹುದು, ಬರದೇ ಇರೋ ರೀತಿಯಲ್ಲಿ ಪ್ರಿವೆಂಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ? ಫಸ್ಟ್ ಥಿಂಗ್ ಇಸ್ ಹೈಜೀನ್, ಸ್ಲೀಪ್ ಹೈಜೀನ್. ಸೊ ಈಗ ತುಂಬ ಜನ ಆ ಸ್ಲೀಪ್ ಒಂದು ಕರೆಕ್ಟ್ ಆಗಿಬಿಟ್ರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಥಿಂಗ್ಸ್ ಸರಿ ಹೋಗ್ಬಿಡುತ್ತೆ. ಸೊ ಈಗ ನಾನು 4 hours ಮಲ್ಕೊಳ್ತೀನಿ, ನಾನು ಮಾರ್ನಿಂಗ್ ನಾನು ಎಷ್ಟೇ ಇದ್ರೂ ಕೆಲಸ ಮಾಡ್ತೀನಿ, ಆ ಜೋಶ್ ಎಲ್ಲ ಇರುತ್ತಲ್ಲ. ನಮ್ಮ ಬಾಡಿಗೆ ಮಿನಿಮಮ್ 6 hours ರೆಸ್ಟ್ ಬೇಕು. ಸೊ ಲೆಸ್ ದೆನ್ 6 hours ಸ್ಲೀಪ್ ಮಾಡಿದ್ರೆ ಈ ಸಿಮ್ಟಮ್ ಬಂದೇ ಬರುತ್ತೆ. ಸೊ ಇಮಿಡಿಯೇಟಾಗಿ ನಿಮ್ಗೆ 1 ದಿನ 2 ದಿನಕ್ಕಲ್ಲ, ಬಟ್ ನಿಮ್ಗೆ ಈ ಥರ ಪದೇ ವಾರದಲ್ಲಿ 2 ದಿನ 3 ದಿನ ಬರೀ 4 hours ನಿದ್ದೆ ಮಾಡ್ತೀನಿ ಅಥವಾ 5 hours ನಿದ್ದೆ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಈ ಸಿಮ್ಟಮ್ ಕಾಣಿಸುತ್ತೆ. ಸೊ ಸ್ಲೀಪ್ ಹೈಜೀನ್ ಫಸ್ಟ್ ಥಿಂಗ್. ನೆಕ್ಸ್ಟ್ ಡಯಟ್. ಸೊ ಅವ್ರು ಕರೆಕ್ಟಾಗಿ ನ್ಯೂಟ್ರಿಷಿಯಸ್ ಫುಡ್ನ ತಿಂದಲೇ ಇದ್ದರೆ, ಬರೀ ಫ್ರೈಡ್ ಫಾಸ್ಟ್ ಫುಡ್ ಜಂಕ್ ಫುಡ್ ತಿಂತಾ ಇದ್ರೆ ಆವಾಗ ಈ ವಿಟಮಿನ್ ಡಿಫಿಷಿಯನ್ಸಿ ಇರಲಿ, ಮಿನರಲ್ ಡಿಫಿಷಿಯನ್ಸಿ ಇರಲಿ, ಅದರಿಂದ ಬ್ರೈನ್ ಫಾಗ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಸತಿ ಆ್ಯಕ್ಚುಲಿ ಅವ್ರಿಗೆ ಸೈಕ್ಯಾಟ್ರಿಕ್ ಇಶ್ಯೂಸ್, ಡಿಪ್ರೆಷನ್, ಸೈಕಲಾಜಿಕಲ್ ಇಶ್ಯೂಸ್ ಒಬ್ಬರೇ ಇರ್ಬೋದು, ಅವ್ರಿಗೆ ಯಾರು ಜೊತೆಲಿ ಇಲ್ಲದೆ ಇರ್ಬೋದು. ಸೊ ಒಂದು ಸ್ವಲ್ಪ ಮೈಂಡ್ ಸ್ವಲ್ಪ ಡಿಪ್ರೆಷನ್ಗೆ ಹೋಗಿರ್ಬೋದು, ಅದರಿಂದನೂ ಬ್ರೈನ್ ಫಾಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಿಮಗೆ ಡಿಪ್ರೆಷನ್ ಥರ ಸಿಂಪ್ಟಮ್ ಇದ್ದರೆ ಡೆಫಿನೆಟ್ಲಿ ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡಬೇಕು. ಆ್ಯಂಟಿ ಡಿಪ್ರೆಷನ್ಸು ಅಥವಾ ಕೌನ್ಸಿಲಿಂಗಿಂದ ಅವ್ರಿಗೆ ಡಿಪ್ರೆಷನ್ ಲೆವೆಲ್ ಸ್ವಲ್ಪ ಕಡಿಮೆ ಆದಾಗ ಡೆಫಿನೆಟ್ಲಿ ಇಟ್ ವಿಲ್ ಗೆಟ್ ಬೆಟರ್. ಸೊ ಸ್ಲೀಪ್ ಹೈಜೀನ್, ಡಯಟ್, ಐಡೆಂಟಿಫೈಯಿಂಗ್, ಈಗ ನಮಗೇನಾದರೂ ಖಿನ್ನತೆ ಇದ್ದರೆ ಅಥವಾ ಬೇರೆ ಆಂಗ್ಸೈಟಿ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು. ಲಾಸ್ಟ್ ಇಂಪಾರ್ಟೆಂಟ್ ಮೊಬೈಲ್ ಫೋನ್ ಎಷ್ಟು ಬಳಸಬೇಕು ಅಷ್ಟೇ ಬಳಸಬೇಕು. ಮುಂಚೆ ನಾವು ಚಿಕ್ಕವರಿದ್ದಾಗ ಇಷ್ಟು ಹತ್ರದಿಂದ ಟಿ ವಿ ನೋಡಿದರೆ ಬೈತಿಸ್ಕೊಳ್ತಿದ್ವಿ. ಈಗ ಮೊಬೈಲ್ ಫೋನು ಕಣ್ಣಿಗೆ ಇಲ್ಲಿ ಮುಂದೆ ಇರುತ್ತೆ, ಆದ್ರೂ ಇಟ್ ಈಸ್ ಅಕ್ಸೆಪ್ಟಬಲ್. ಅದರಲ್ಲೂ ಗಂಟೆಗಟ್ಟಲೆ ಮೂವೀಸ್ ಇರಲಿ, ಮ್ಯಾಚಸ್ ಇರಲಿ, ಗಂಟೆಗಟ್ಟಲೆ ಮೊಬೈಲ್ ಫೋನಲ್ಲಿ ನೋಡೋದಾಗೋಗಿದೆ. ಸೊ ಇದರಿಂದ ಈ ಒಂದು ಹ್ಯಾಬಿಟ್ಸನ್ನು ನಾವು ಸರಿ ಮಾಡ್ಕೊಂಡ್ಮೇಲೂ ಸಿಮ್ಟಮ್ಸ್ ಇದ್ದರೆ ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಬರಬೇಕು. ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೈನ್ ಫಾಗ್ ಅಂತ ಹೇಳಿದ್ರೆ ಏನು, ಸೊ ಯಾವಾಗ ಹಾಸ್ಪಿಟಲಿಗೆ ಬರಬೇಕು, ಸೊ ಯಾವ ಕಂಡೀಷನನ್ನು ನಾವು ಬ್ರೈನ್ ಫಾಗ್ ಅಂತ ಕರಿತೀವಿ ಅಂತ. ಯಾಕಂದರೆ ಇದೊಂದು ಹೊಸ ಟರ್ಮ್ ಆಗಿರೋದ್ರಿಂದಾಗಿ ನಮಗೆ ಆರೋಗ್ಯ ಸಮಸ್ಯೆ ಅಥವಾ ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಮಾಮೂಲಿ ಎಲ್ಲದ್ರ ಬಗ್ಗೆ ಕೂಡ ಒಂದು ಜನರಲ್ ಆಗಿ ಒಂದು ಅವೇರ್ನೆಸ್ ಇದ್ದೇ ಇರುತ್ತೆ. ಆದರೆ ಬ್ರೈನ್ ಫಾಗ್ ಅಂದಾಗ ಸಡನ್ ಆಗಿ ಏನಪ್ಪ ಇದು ಹೊಸ ಟರ್ಮ್ ಅಂತ ಅನಿಸ್ಬಿಡುತ್ತೆ. ಸೊ ಅದನ್ನು ಸಿಂಪ್ಲಿಫೈ ಆಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೈನ್ ಫಾಗ್ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.